Good morning, people. Previous class ಅಲ್ಲಿ ನಾವು ಪರ್ಸೆಂಟೇಜ್ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ. ವಿಲ್ ಕಂಟಿನ್ಯೂ ವಿತ್ ಪರ್ಸೆಂಟೇಜ್ ಟಾಪಿಕ್ ಟುಡೇ. ಎಲ್ರಿಗೂ ಶುಭೋದಯ, ನಮಸ್ತೆ. ಪರ್ಸೆಂಟೇಜ್ನ ಕಂಪ್ಲೀಟ್ ಮಾಡಿ ಇವತ್ತು. ಸರ್ ನಮಸ್ತೆ. ನಮಸ್ತೆ ಕಾರ್ತಿಕ್. ಓಕೆ, ಕ್ಯಾರಿಯರ್ ನೋಡ್ತಾ ಇದ್ದೀನಿ ನಾನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಆಗಲೇ ಹೇಳ್ದಂಗೆ ಪರ್ಸೆಂಟೇಜ್ ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ. ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೆ ಪರ್ಸೆಂಟೇಜ್ ಟಾಪಿಕ್ನ. ಇನ್ ಕೇಸ್ ಯಾರಾದರೂ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸೊ ಮಧ್ಯೆ ಅದೇ ಶಾರ್ಟ್ಕಟ್ ಮೆಥಡ್ ಹೇಳ್ತಿರ್ತೀನಿ, ನೋಡ್ತಾ ಹೋಗಿ. ಇವತ್ತು ಕಂಪ್ಲೀಟ್ ಮಾಡೋಣ ಪರ್ಸೆಂಟೇಜ್ ಟಾಪಿಕ್ನ ಒನ್ ಥಿಂಗ್. ದೆನ್ ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದ ತಕ್ಷಣ ಇವತ್ತು ಡೇಟಾ ಇಂಟರ್ಪ್ರಿಟೇಷನ್ ಶುರು ಮಾಡೋಣ. ಓಕೆ, ಫಾರ್ ಕ್ವಾಲಿಟಿ ಪರ್ಪಸ್ ವಿಡಿಯೋನ ಆಫ್ ಮಾಡಿರ್ತೀನಿ, ಆಡಿಯೋ ಆಗೇ ಇರುತ್ತೆ. ಅಂದ್ರೆ ಬಂದಿದ್ದಲ್ಲಿ ಪ್ರಾಬ್ಲಮ್ ಆದರೆ ಪ್ಲೀಸ್ ಲೆಟ್ ಮೀ ನೋ. ಓಕೆ, ಎಸ್, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ಆಫ್ a reduction in the price of apples enables a person to purchase 3 apples for ₹1 instead of ₹1.25. What is the percentage reduction in price approximately? I hope everyone can see the slide. My audio is clear. ಏನಾದರೂ ಮಧ್ಯದಲ್ಲಿ ಏನಾದರೂ ತೊಂದರೆ ಆಯಿತು ಅಂತಂದರೆ ಪ್ಲೀಸ್ ಲೆಟ್ ಮೀ ನೋ. ಓಕೆ, yes, we'll go for this question. Next question. ಈ ಕ್ವೆಶನ್ ಆಗಿಲ್ಲ ಅಂತ ಅನ್ಕೋತೀನಿ. ಓಕೆ, ಫೈನ್. We'll go for this question. A reduction in the price of apples enables a person to purchase 3 apples for ₹1 instead of ₹1.25. What is the percentage of reduction ಇನ್ ಪ್ರೈಸ್? ಇಲ್ಲಿ ಕಮಿಂಗ್ ಟು ದಿಸ್ ಕ್ವೆಶನ್, ನಾವೇನ್ ಮಾಡಿದ್ವಿ, ನಾವು 2 ಫಾರ್ಮುಲಾ ಕಲ್ತಿದೀವಿ, ರೈಟ್? ವಿ ಹ್ಯಾವ್ ಲರ್ನ್ಡ್ 2 ಫಾರ್ಮುಲಾಸ್. 2 ಫಾರ್ಮುಲಾ ಕಲ್ತಿದೀವಿ. ಅದರಲ್ಲಿ ಮೊದಲನೇದು ಫಾರ್ಮುಲಾ x/y into 100. ಅದು ಸೆಕೆಂಡ್ ಫಾರ್ಮುಲಾ x ಡಿಫರೆನ್ಸ್ y ಡಿವೈಡೆಡ್ ಬೈ y into 100. ಪ್ಲೀಸ್ ಟೆಲ್ ಮಿ, ಎಲ್ಲರೂ ಹೇಳಿ, ಈ ಕ್ವೆಶನ್ಗೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಇಸ್ ಇಟ್ ದ ಫಸ್ಟ್ ಫಾರ್ಮುಲಾ, ಸೆಕೆಂಡ್ ಫಾರ್ಮುಲಾ? ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ತೀವಾ ಅಥವಾ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ತೀವಾ? Exactly. Yes. Good, Smita. We are going to use a second formula. Yes. Shetty, Arshini, Santosh, Charan, Lata, Sharanappa, Shivakumar, Shrikant, Lavanya. Good. We are going to use a second formula, x difference y divided by y into 100. Let's see what are the options we have got for this question. 20%, 25%, 30%, and 33.33%. Solve ಮಾಡಿ 2 minutes ಟೈಮ್ ಕೊಡ್ತೀನಿ. ಗೋ ಫಾರ್ ಇಟ್. ಫೈಂಡ್ ಔಟ್ ವಾಟ್ ಇಸ್ ದ ಆನ್ಸರ್. ಆಸ್ ಐ ಟೋಲ್ಡ್ ಯು, ಇವತ್ತು ಮುಗಿಸ್ತೀನಿ ಪರ್ಸೆಂಟೇಜ್ ಟಾಪಿಕ್ನ. ವಿ ಆರ್ ಸ್ಟಾರ್ಟಿಂಗ್ ವಿತ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಡೇಟಾ ಇಂಟರ್ಪ್ರಿಟೇಷನ್ ಟುಡೇ. Take 2 minutes time and find out what is the answer. ಈಸಿ ಕ್ವೆಶನ್ ಇದು. ಮೊದಲನೇದಾಗಿ ಫಾರ್ಮುಲಾ ಗೊತ್ತಾಗಿದೆ ನಮ್ಗೆ ಯಾವ ಯೂಸ್ ಮಾಡಬೇಕು ಅಂತ. ಎರಡನೇದಾಗಿ ಫಾರ್ಮುಲಾ ಯೂಸ್ ಮಾಡಿದ ತಕ್ಷಣ ಯಾವ ನಂಬರ್ನ ಡಿನಾಮಿನೇಟರ್ ಹಾಕ್ತೀರಾ ಅಂತ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. No, 25% ಅಲ್ಲ. ಪ್ಲೀಸ್ ಮೇಕ್ ಶೂರ್ ಯು ಆರ್ ಪ್ಲೇಸಿಂಗ್ ದ ಕರೆಕ್ಟ್ ವ್ಯಾಲ್ಯೂ ಇನ್ ದ ಡಿನಾಮಿನೇಟರ್. ಒಂದು ಇಂಟ್ ಕೊಡ್ತೀನಿ. ಎಸ್ ದುಷ್ಯಂತ್ ಅಂಡ್ ದುಷ್ಯಂತ್ ಸುಷ್ಮಾ, ಕರೆಕ್ಟ್ ಆನ್ಸರ್. ಇಟ್ ಈಸ್ ಆಪ್ಷನ್ ಎ, 20%. ಹೇಗೆ 20% ಅನ್ನೋದನ್ನ ವಿಲ್ ಸಿ. ದ ಕ್ವೆಶನ್ ಸೇಸ್ ವಾಟ್ ಈಸ್ ದ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಪ್ರೈಸ್. ಓಕೆ, ಇಲ್ಲೇನಾಗ್ತಿದೆ,
ಒಂದು ₹1 ಇದೆ. ಓಕೆ, ಆಪಲ್ ₹1.25 ಇದೆ ಆಪಲ್ ಪ್ರೈಸು. ಅದು ₹1 ಆಗ್ತಿದೆ. ₹1.25 ಇರೋದು ₹1 ಆಗ್ತಾ ಇದೆ. ₹1 ಇರೋದು ₹1 ಆದಾಗ ಒಬ್ಬ ಮನುಷ್ಯನಿಗೆ ಅವನು 3 ಆಪಲ್ನ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಿದ್ದಾನೆ. ಸೊ ಏನಾಗ್ತದೆ ಇಲ್ಲಿ, ನಾವು 1.25 ಜೊತೆ ನಾವು ಕಂಪೇರ್ ಮಾಡ್ತಾ ಇದೀವಿ. ₹1.25 ಜೊತೆ ಕಂಪೇರ್ ಮಾಡ್ತಾ ಇದೀವಿ. ₹1.25 ಜೊತೆ ಕಂಪೇರ್ ಮಾಡಿದ್ರೆ ಡಿನಾಮಿನೇಟರ್ ಅಲ್ಲಿ ಯಾವ ವ್ಯಾಲ್ಯೂನ ನಾವು ಪ್ಲೇಸ್ ಮಾಡಬೇಕಾಗುತ್ತೆ? ವಿ ಶುಡ್ ಪ್ಲೇಸ್ ದ ವ್ಯಾಲ್ಯೂ ಆಫ್ 1.25 ನಾವು ಡಿನಾಮಿನೇಟರ್ ಅಲ್ಲಿ ಪ್ಲೇಸ್ ಮಾಡಬೇಕು. 1.25 ನಾನು ಡಿನಾಮಿನೇಟರ್ ಪ್ಲೇಸ್ ಮಾಡಿದ್ರೆ ನ್ಯೂಮರೇಟರ್ ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ? ನ್ಯೂಮರೇಟರ್ ಅಲ್ಲಿ ಇಟ್ ಇಸ್ ಡಿಫರೆನ್ಸ್ ಆಫ್ ವ್ಯಾಲ್ಯೂಸ್. Yes, good. Those who have answered it as option 20%. 20% ಅಂತ ಯಾರು ಹೇಳಿದ್ರು? Correct, good. 20% is the correct answer. Yes, exactly. 20% is the correct answer. See, one thing you need to make sure here that you're going to take the value x difference y divided by y, correct? Okay, you're going to take this value and you're going to multiply by 100. And we know the difference is nothing but difference ಅಂತಂದಾಗ you are not supposed to take it as minus ಅಂತ ತಗೋಬಾರ್ದು. You should take it as difference value. So difference ಅಂತಂದ್ರೆ ನಮಗೆ ಏನು ಸಿಕ್ಕಿದೆ ಇಲ್ಲಿ? Actually we have got the values here. ಏನು ವ್ಯಾಲ್ಯೂ ಸಿಕ್ಕಿದೆ? 1.25 minus 1 ಅನ್ನ ನ್ಯೂಮರೇಟರ್ ಬರ್ಕೋತೀರಾ. 1.25 minus 1 and divided by 1.25 ಇಷ್ಟೇ ಫಾರ್ಮುಲಾ into 100. ಇದನ್ನ ಮಾಡಿದಾಗ we are going to get it as the answer 20%. So 20% will be the answer. I hope everyone understood. If you are having any doubts, please let me know. Solution ಕೂಡ ನೋಡೋಣ. We'll see the solution of. We'll see how it is. Option A, 20%. Cost price of 3 apples before reduction is 1.25 and cost price of 3 apples after reduction is 1. Percentage reduction in price is 1.25 minus 1 divided by 1.25 multiplied by 100 will give you the answer as 20%. Doubts ಇದೇನಾದರೂ ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಕಲ್ತಿದ್ದೀವಿ ನಾವು ಆಲ್ರೆಡಿ ಪರ್ಸೆಂಟೇಜ್ ಟಾಪಿಕ್ನ. ಟೈಮ್ ಕನ್ಸ್ಟ್ರೇನ್ ಇರೋದ್ರಿಂದ ಸ್ವಲ್ಪ ಬೇಗ ಮಾಡ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನಿಧಾನ ಇರ್ತೀನಿ, ಹೋಗ್ತಾ ಸ್ಪೀಡ್ ಆಗ್ತಾ ಹೋಗ್ತೀನಿ. ಇಸ್ ಇಟ್ ಆಲ್ ರೈಟ್? ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್ ಇಟ್. ಎಲ್ಲರೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಎಸ್, ಸೊ ದಟ್ ನಾವು ಡೇಟಾ ಇಂಟರ್ಪ್ರಿಟೇಷನ್ ಶುರು ಮಾಡಿದ್ರೆ, ಇವತ್ತು ಶುರು ಮಾಡಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಸಿದ್ರೆ ಗೊತ್ತಿಲ್ಲ ನಂದು ಇನ್ನೂ ಎಷ್ಟು ಕ್ಲಾಸ್ ಸಿಕ್ಕುತ್ತೆ ಅಂತ. ಅದಕ್ಕೋಸ್ಕರ ವಿಲ್ ಗೋ, ಎಷ್ಟು ಸಿಕ್ಕುತ್ತೋ ಅಷ್ಟನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋತಾ ಹೋಗೋಣ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. 5% of A's income is equal to 15% of B's income, and 10% of B's income is equal to 20% of C's income. If income of C is rupees 2,000, then the total income of A, B, and C is 6,000, 18,000, 14,000, and 20,000. Go for this question. Question ನಾನು ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಸೊ ಯಾರಾದರೂ ಕನ್ನಡ ಮೀಡಿಯಮಲ್ಲಿ ಇತ್ತು ಅಂತಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಸಿಯಾಗಿ ಓದ್ಬೋದು ಅಂತ ಅನ್ಕೋತೀನಿ. ಓಕೆ, ಎಕ್ಸ್ಪ್ಲೈನ್ ಮಾಡುವಾಗ ಎರಡೂ ಕೂಡ ಯೂಸ್ ಮಾಡ್ತಿದ್ದೀನಿ, ಇಂಗ್ಲೀಷ್ ಕೂಡ ಯೂಸ್ ಮಾಡ್ತಿದ್ದೀನಿ, ಕನ್ನಡ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ದಟ್ ಯಾರಿಗೂ ಕೂಡ ಯಾವುದೇ ಥರ ನನ್ನಿಂದ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಈ ಕ್ವಶನ್ ಸಾಲ್ವ್ ಮಾಡಿ. ಏನು ಸಿಕ್ಕಿದೆ ಇಲ್ಲಿ ಈ ಕ್ವಶನಲ್ಲಿ? ಇಲ್ಲಿ ನಮಗೆ 3 ಜನದ ಇನ್ಕಮ್ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸಿ ಇನ್ಕಮ್ನ ಇಲ್ಲಿ ಕೊಟ್ಟಿದ್ದಾರೆ. ಸಿ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ? ಸಿ ಇನ್ಕಮ್ ಇಲ್ಲಿ ನಮಗೆ 2,000 rupees ಅಂತ ಕೊಟ್ಟಿದ್ದಾರೆ. ಸಿ ಇನ್ಕಮ್ 2,000 rupees ಅಂತ ಕೊಟ್ಟಿರೋದ್ರಿಂದ ನಮಗೆ ಸಿ ಇನ್ಕಮ್ ಇಂದ ಬಿ ಇನ್ಕಮ್ ನ ಫೈಂಡ್ ಔಟ್ ಮಾಡಬಹುದು.
ಹೇಗೆ 10% ಆಫ್ ಬಿಸ್ ಇನ್ಕಮ್ ಈಸ್ ಈಕ್ವಲ್ ಟು 20% ಆಫ್ ಸಿಸ್ ಇನ್ಕಮ್. ಒಂದೇ ಒಂದು ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ಬೇರೆದನ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಬೇರೆದನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ದೆನ್ ಯು ಕ್ಯಾನ್ ಟೆಲ್ ದ ಆನ್ಸರ್. ಒಂದೇ ಒಂದು ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಓಕೆ, ಬೈ ಯೂಸಿಂಗ್ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್. ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಯೂಸ್ ಮಾಡಿಕೊಂಡು ಈ ಕ್ವಶನ್ ಅನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಇಲ್ಲಿ ನಮಗೆ ಸೀಸ್ ಇನ್ಕಮ್ ಇದೆ. ಕರೆಕ್ಟ್, ಸೀಸ್ ಇನ್ಕಮ್ ಇದೆ. ಸೀಸ್ ಇನ್ಕಮ್ ಎಷ್ಟಿದೆ? ಸಿ ಇನ್ಕಮ್ ಇಸ್ 2000 rupees. ಕರೆಕ್ಟ್, 2000 rupees. ಇಲ್ಲಿ ಸಿ ಇನ್ಕಮ್ 2000 rupees ಆಗಿದೆ. ದೆನ್ ನಮ್ಗೆ ಗೊತ್ತಿದೆ 10% ಆಫ್ ಬಿಸ್ ಇನ್ಕಮ್ ಈಸ್ ಈಕ್ವಲ್ ಟು 20% ಆಫ್ ಸಿಸ್ ಇನ್ಕಮ್. ಫಸ್ಟ್ 20% ಆಫ್ ಸಿ ಇನ್ಕಮ್ ಎಷ್ಟು ಅಂತ ನೋಡೋಣ. ವಿಲ್ ಫೈಂಡ್ ಔಟ್ ವಾಟ್ ಇಸ್ 20% ಆಫ್ 2000. ಓಕೆ, ವಿಲ್ ಫೈಂಡ್ ಔಟ್ 20% ಆಫ್ 2000. 20%. ನಮ್ಗೆ ಗೊತ್ತಿದೆ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಪ್ರಕಾರ 10% ಅಂದ್ರೆ 200, 20% ಅಂದ್ರೆ 400. ಕರೆಕ್ಟ್, 20% ಅಂದ್ರೆ 400. ಸೊ 20% 400 ಆದ್ರೆ 20% ಈ 400 ಎಷ್ಟಕ್ಕೆ ಈಕ್ವಲ್? 10% ಆಫ್ ಬಿಸ್ ಇನ್ಕಮ್ ಅಂದ್ರೆ 10% ಆಫ್ ಬಿ ಈಸ್ ಈಕ್ವಲ್ ಟು 400 ಅಂತ. ಇವಾಗ 10% ಆಫ್ ಬಿ ಇನ್ಕಮ್ 400 ಆದ್ರೆ 100% ಎಷ್ಟಾಗುತ್ತೆ? 4000 ಆಗುತ್ತೆ. ದಿಸ್ ಹೌ ಯು ಫೈಂಡ್ ದ ಆನ್ಸರ್. ಈಗ ನೀವು ಆನ್ಸರ್ ನ ಫೈಂಡ್ ಔಟ್ ಮಾಡ್ತೀರಾ. ಬಿ ಇನ್ಕಮ್ ಸಿಕ್ತು ಅಂತ ಇವಾಗ ಬಿ ಇನ್ಕಮ್ ಇಟ್ಕೊಂಡು ನಾವೇನ್ ಮಾಡ್ಬೋದು, ಎ ಇನ್ಕಮ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಎ ಇನ್ಕಮ್ ಫೈಂಡ್ ಔಟ್ ಮಾಡಿದಾಗ ವಿಲ್ ಗೆಟ್ ದ ಆನ್ಸರ್ ಆಸ್ ಗುಡ್. ರಮ್ಯಾ, ದುಷ್ಯಂತ್, ಚರಣ್ 400 ಅಷ್ಟೇನಾ? ಯು ಆರ್ ಟೆಲಿಂಗ್ ದ 20%. ಓಕೆ, ಗುಡ್. ಎಸ್, ಇಟ್ ಈಸ್ 18,000. Good. Santosh, Meghana, Shivakumar, Manish, Teju. Yes. Good, all of you. Option B, 18,000 is the correct answer. Option B, 18,000 is the correct answer. Yes. ಸ್ವಲ್ಪ ಫಾಸ್ಟ್ ಆಗಿರ್ತೀನಿ ಇವತ್ತಿನ ದಿನ ಕ್ಲಾಸಲ್ಲಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಸ್ವಲ್ಪ ಸ್ಪೀಡ್ ಅಂತ ಅನ್ಸಿದ್ರೆ ಪ್ಲೀಸ್ ಲೆಟ್ ಮೀ ನೋ, ಹೇಳಿ ಆಯ್ತಾ? Yes, option B, 18,000 is the correct answer. Good, all of you. Good. ಅರ್ಥ ಆಗಿದೆ ಅಲ್ಲ? ಈಸಿ. ಬಿ ಇನ್ಕಮ್ 4000 ಅಂತ ಸಿಕ್ಕಿದೆ. ಬಿ ಇನ್ಕಮ್ ನಮ್ಗೆ ಇವಾಗ ಏನಂತಿದೆ, ಲಾಸ್ಟ್ ಫಸ್ಟ್ ಸೆಂಟೆನ್ಸ್ ಏನಿದೆ, 5% ಆಫ್ ಎಸ್ ಇನ್ಕಮ್ ಈಸ್ ಈಕ್ವಲ್ ಟು 15% ಆಫ್ ಬಿಸ್ ಇನ್ಕಮ್. ಹಿತೇಶ್, ನನ್ನ ಇವಾಗ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಿದೆಯಾ ಹಿತೇಶ್? ಬಿ ಈಸ್ ಈಕ್ವಲ್ ಟು 4000 ಅಲ್ಲಿವರೆಗೂ ಅರ್ಥ ಆಗಿದೆಯಾ? ನಾನು ಸೊಲ್ಯೂಷನ್ ಕೂಡ ತೋರಿಸ್ತೀನಿ, ರಿಪೀಟ್ ಮಾಡ್ತೀನಿ ಒಂದ್ಸರಿ ಸೊಲ್ಯೂಷನ್ ಅನ್ನ, ನಾನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿ ಈಸ್ ಈಕ್ವಲ್ ಟು 4000 ಅಲ್ಲಿವರೆಗೂ ಅರ್ಥ ಆಗಿದೆಯಲ್ವಾ? ಕೃತಿಕಾ, ಎಕ್ಸ್ಪ್ಲೇನ್ ಇಟ್ ಒನ್ಸ್ ಮೋರ್, ಡೋಂಟ್ ವರಿ. ನಾನು ಕೇಳೋ ಕ್ವಶನ್ ಆನ್ಸರ್ ಮಾಡಿ. ಇಲ್ಲಿವರೆಗೂ ಏನು ಎಕ್ಸ್ಪ್ಲೇನ್ ಮಾಡಿದೀನೋ ಅದು ಅರ್ಥ ಆಗಿದೆಯಲ್ಲ? ವೆಲ್, ಬಿ ಈಸ್ ಈಕ್ವಲ್ ಟು 4000 ಅಂತ ಬಂದಿದೆ. ಓಕೆ, ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಅನ್ನೋದನ್ನ ನಾವು ಒಂದು ಕಲ್ತಿದ್ದೀವಿ. ಓಕೆ, ಪರ್ಸೆಂಟೇಜ್ ಟಾಪಿಕ್ಗೆ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಅನ್ನೋ ಒನ್ ಆಫ್ ದ ಶಾರ್ಟ್ ಕಟ್ ಮೆಥಡ್. ಅದು ಅಕಸ್ಮಾತ್ ಯಾರಿಗೆ ಅದು ಗೊತ್ತಿಲ್ಲ ಅಂತಂದ್ರೆ ಗ್ರೂಪಲ್ಲಿ ಅದನ್ನ ಹಾಕ್ತೀನಿ, ನನಗೆ ಯಾರಾದ್ರೂ ರಿಮೈಂಡ್ ಮಾಡಿ, ಅಥವಾ ಯು ಕ್ಯಾನ್ ಟೆಕ್ಸ್ಟ್ ಮೀ, ಅದನ್ನ ಹೇಳ್ತೀನಿ ವಾಟ್ ಈಸ್ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಅನ್ನೋದನ್ನ ಸ್ಲೈಡ್ನ ಕಳಿಸ್ತೀನಿ. ಅದ್ರ ಪ್ರಕಾರ ನಾವು ಅದನ್ನ ಯೂಸ್ ಮಾಡ್ಕೊಂಡು ಇವಾಗ ನಾವೇನ್ ಮಾಡ್ತೀವಿ, ನಮಗೆ ಬಿ ಇನ್ಕಮ್ 4000 ಅಂತ ಸಿಕ್ಕಿದೆ. ಕರೆಕ್ಟ್, ಬಿ ಇನ್ಕಮ್ 4000 ಅನ್ನೋದು ಸಿಕ್ಕಿದೆ. ಬಿ ಇನ್ಕಮ್ 4000 ಆದ್ರೆ ನಮ್ಗೆ ಎ ಇನ್ಕಮ್ ಎಷ್ಟಿದೆ? 5% ಆಫ್ ಎ ಇಸ್ ಇನ್ಕಮ್. I am sorry, wait. So 5% of A's income is equal to 5% of A's income ಎಷ್ಟಿದೆ? 15% of B's income ಅಂತಿದೆ. ಓಕೆ, 15% ಆಫ್ B's income ಅಂತಿದೆ. ನಮಗೆ ಗೊತ್ತಿದೆ B's income is 4000, ರೈಟ್? B's income ಎಷ್ಟಿದೆ? 4000. What is 15% of 4000? What is 15% of 4000? 15% of 4000 ಎಷ್ಟು? I'm sorry. Yes, 15% of 4000 ಎಷ್ಟಾಗುತ್ತೆ ಅವಾಗ? 15% of 4000 ಎಷ್ಟಾಗುತ್ತೆ? Yes, correct. 10% 400 ಆಗುತ್ತೆ. 10% 400 ಆಗುತ್ತೆ. 5% 100 ಆಗುತ್ತೆ. ಸೊ 15%
10% 400 ಆಗುತ್ತೆ, 5% 200 ಆಗುತ್ತೆ. ಸೊ 15% ಎಷ್ಟಾಗುತ್ತೆ? 600 ಆಗುತ್ತೆ. 15% 600 ಆಗುತ್ತೆ. ಕರೆಕ್ಟ್? 15% 600 ಆಗುತ್ತೆ. Just a minute. Now 15% ಎಷ್ಟಾಗುತ್ತೆ? 600 ಆಗುತ್ತೆ. This 5% is equal to 600. 5% 600 ಆದರೆ, so what will be 100%? I mean, what will be 10%? ಅದರದ್ದು 2 times ಅಲ್ಲ? 600 into 2 will be 1200. Just 600 into 2 ಮಾಡ್ತೀರಾ? 5% ಗೆ 2 ಮಾಡಿದ್ರೆ again 10% ಸಿಕ್ಕುತ್ತೆ. 600 2 ಮಾಡಿದ್ರೆ 1200. 10% 1200 ಆದರೆ 100% ಎಷ್ಟಾಗುತ್ತೆ? 12,000. 100% ಎಷ್ಟಾಗುತ್ತೆ? 12,000. ಇಲ್ಲಿ ಬರೀತೀನಿ ಅದನ್ನ. ಸೊ 100% ಎಷ್ಟಾಗುತ್ತೆ? 12,000. ಯಾವ್ದಿದು? ಏಸ್ ಇನ್ಕಮ್ 12,000. ಸೊ ಏಸ್ ಇನ್ಕಮ್ ಇಸ್ 12,000 ಆದರೆ ನಮಗೆ ಗೊತ್ತಿದೆ ಬಿ ಇನ್ಕಮ್ ಇಸ್ 4,000. ಕರೆಕ್ಟ್? ಸಿಸ್ ಇನ್ಕಮ್ ಇಸ್ 2,000. ಆಲ್ ಟುಗೆದರ್ ಎಷ್ಟಾಗುತ್ತೆ ಅವಾಗ? 18,000 ವಿಲ್ ಬಿ ದ ಆನ್ಸರ್. ಅಂಡರ್ಸ್ಟುಡ್? ಅರ್ಥ ಆಗಿದೆಯಾ? ಹಿತೇಶ್, ಕೃತಿಕಾ, ಅರ್ಥ ಆಗಿದೆಯಾ? ಇನ್ಯಾರಿಗಾದ್ರೂ ಇನ್ನೂ ಡೌಟ್ಸ್ ಇತ್ತು ಅಂತಂದ್ರೆ ಪ್ಲೀಸ್ ಲೆಟ್ ಮಿ ನೋ. ಇನ್ಯಾರಿಗಾದ್ರೂ ಇನ್ನೂ ಡೌಟ್ಸ್ ಇತ್ತು ಅಂತಂದ್ರೆ ಪ್ಲೀಸ್ ಲೆಟ್ ಮಿ ನೋ. ಫೈನ್. ಸೊಲ್ಯೂಷನ್ ಕೂಡ ತೋರಿಸ್ತೀನಿ. ಅಷ್ಟೇ ಬೇಕಾಗಿರೋದು. ಅರ್ಥ ಆದರೆ ವೆಲ್ ಆ್ಯಂಡ್ ಗುಡ್. Again, C's income is 2,000. 20% of C's income will be 400. Then 10% of B's income is equal to 20% of C's income, or 10% of B's income is equal to 400. ಇದೆಲ್ಲನೂ ಪ್ರತಿಯೊಂದು ಕೂಡ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್, ಇನ್ನೇನು ಇಲ್ಲ. ಅದನ್ನೇ ಯೂಸ್ ಮಾಡ್ತಿದ್ದೀವಿ ನಾವು. ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಯೂಸ್ ಮಾಡ್ಕೊಂಡು ಹೋದ್ರೆ ಪರ್ಸೆಂಟೇಜ್ ಕ್ವಶನ್ಸ್ ತುಂಬಾ ಈಸಿ ಆಗುತ್ತೆ. Then 15% of B's income is equal to 15% of 4,000, that is 600. Then 5% of A's income is equal to 15% of B's income. Thus A's income will be 12,000. Altogether A plus B plus C will be 18,000, and this is the answer. Clear? ಅರ್ಥ ಆಗಿದೆಯಲ್ಲ? ಇನ್ನು ಯಾರಿಗಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಪ್ಲೀಸ್ ಲೆಟ್ ಮಿ ನೋ. Well, we'll go for next question. Next question ಹೋಗೋಣ. ಆಗಿದ್ರೆ ಸ್ವಲ್ಪ ಬೇಗ ಮಾಡ್ತಿದ್ದೀನಿ, ಸ್ಪೀಡಾಗಿ ಮಾಡ್ತಿದ್ದೀನಿ. ಪ್ಲೀಸ್ ಬೇರ್ ವಿತ್ ಮೀ. Next question. The price of a car is 5 lakhs. It was insured for 90% of its price. No doubt. Sneha, good. Kannadadalli ನೋಡಿ ಖುಷಿ ಆಯ್ತು. The car got completely damaged and the insurance company paid only 80% of insured amount. What is the price of the difference between the price of the car and the amount of insurance received? Arshini, repeat once. Just a minute, people. We'll go for the previous question. See, ಈ ಸ್ಲೈಡ್ ನ ನೋಡ್ಕೊಳ್ಳಿ ಅರ್ಶಿನಿ. ಏನಾಗಿದೆ ಇಲ್ಲಿ, ನಮಗೆ ABC ಮೂರು ಜನದ ಇನ್ಕಮ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, 3 ಜನದ ಇನ್ಕಮ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಸಿ ಇನ್ಕಮ್ ಆಲ್ರೆಡಿ ಕೊಟ್ಟಿದ್ದಾರೆ. ಬಿ ಇನ್ಕಮ್ ಮತ್ತೆ ಎ ಇನ್ಕಮ್ ನ ನಾವು ಸಿ ಇನ್ಕಮ್ ನ ಯೂಸ್ ಮಾಡ್ಕೊಂಡು ಫಸ್ಟ್ ಬಿ ಇನ್ಕಮ್ ನ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ? ಬಿ ಇನ್ಕಮ್ ಇಲ್ಲಿ ನೋಡಿ, ಇಟ್ ಈಸ್ C's income is 2,000 ಅಂತಿದೆ. ಸೊ 20% of C's income is equal to 10% of B's income ಅಂತಿದೆ ಕ್ವಶನ್ ಪ್ರಕಾರ. ನಾವೇನ್ ಮಾಡ್ತೀವಿ, ಫಸ್ಟ್ 20% ಆಫ್ ಸಿ ಇನ್ಕಮ್ ಏನು ಅಂತ ಫೈಂಡ್ ಔಟ್ ಮಾಡ್ತೀವಿ. 20% ಆಫ್ ಸಿ ಇನ್ಕಮ್ ಏನಂತಂದ್ರೆ 400 plus 200. ಕರೆಕ್ಟ್? 400 plus 200. Sorry, it is 20% of 2,000 will be 400 as of first step. Next, ನಮ್ಗೆ ಗೊತ್ತಿದೆ 10% ಆಫ್ B's ಇನ್ಕಮ್ ಇಸ್ ಈಕ್ವಲ್ ಟು 20% ಆಫ್ ಸಿ ಇನ್ಕಮ್. 20% 400 ಅಂತ ಬಂದಿದೆ. ಸೊ 10% ಆಫ್ ಬಿ ಇನ್ಕಮ್ 400 ಆದ್ರೆ 100% ಎಷ್ಟಾಗುತ್ತೆ? ಒಂದು 0 ಹಾಕಿ ಅಷ್ಟೇ. ಒಂದು 0 ಹಾಕಿ 400ಗೆ 4,000 ಆಗುತ್ತೆ. ಬಿ ಇನ್ಕಮ್ ಬಂತು. ಇವಾಗ ಬಿ ಇನ್ಕಮ್ ಬಂತು ಈಗ. ಓಕೆ, ಬಿ ಇನ್ಕಮ್ ಬಂತು. ನೆಕ್ಸ್ಟ್ ಬಿ ಇನ್ಕಮ್ ನ ಯೂಸ್ ಮಾಡಿಕೊಂಡು ಎ ಇನ್ಕಮ್ ನ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ? 15% ಆಫ್ B's ಇನ್ಕಮ್
15% of B's income is equal to 5% of A's income ಅಂತಿದೆ. ಇಲ್ಲಿ ನೋಡಿ 15% of B's income is equal to 5% of A's income ಅಂತಿದೆ. ನಾವೇನ್ ಮಾಡ್ತೀವಿ, ಫಸ್ಟ್ 15% of B income ಏನಂತ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ 15% of 4,000 ಅಂತ ಬರ್ಕೋತೀವಿ. 15% of 4,000 ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಬೈ ಯೂಸಿಂಗ್ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್. 10 plus 5, 10% plus 5%. ಸೊ 10% plus 5% ಹೋದಾಗ 600 ಅಂತ ಬರುತ್ತೆ ನಮಗೆ. ಆ 600 ಈಸ್ ಈಕ್ವಲ್ ಟು 5% ಆಫ್ A's ಇನ್ಕಮ್. ಸೊ 5% to 600 ಆದ್ರೆ 10% ಎಷ್ಟಾಗುತ್ತೆ, 1200 ಆಗುತ್ತೆ. 10% 1200 ಆದ್ರೆ 100% ಎಷ್ಟಾಗುತ್ತೆ, ಒಂದು 0 ಆಗಿ 12,000 ಆಗುತ್ತೆ. ಅರ್ಶಿನಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಲಾಸ್ಟ್ ಒಂದ್ಸರಿ ಕೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ದ ಪ್ರೈಸ್ ಆಫ್ ಅ ಕಾರ್ ಇಸ್ 5 lakhs. It was insured for 90% of its price. The car got completely damaged and the insurance company paid only 80% of the insured amount. What is the price of the difference between the price of the car and the amount of insurance received? ಇಲ್ಲಿ ಒಂದು ಕಾರ್ ಇದೆ. ಕಾರ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 5 ಲಕ್ಷ ರೂಪಾಯಿ ಇದೆ. 5 ಲಕ್ಷ ರೂಪಾಯಿಯಲ್ಲಿ ಅದು 5 ಲಕ್ಷ ರೂಪಾಯಿ 90% ಆಫ್ ಇಟ್ಸ್ ಪ್ರೈಸ್ ಅಂತಂದ್ರೆ 90% ಅಷ್ಟು ಇನ್ಶೂರ್ಡ್ ಆಗಿದೆ ಅಂತ. ಕಾರ್ ಯಾವುದೇ ವೆಹಿಕಲ್ ತಗೊಂಡಾಗ ನಮ್ಗೆ ಏನಾಗುತ್ತೆ, ಅದರಲ್ಲಿ ನಾವು ಇನ್ಶೂರೆನ್ಸ್ ಮಾಡಬೇಕಾಗುತ್ತೆ. 2 wheeler ಆಗಿರ್ಬೋದು ಅಥವಾ ಯಾವುದೇ ವೀಲರ್ ಆಗಿರ್ಬೋದು. ಕರೆಕ್ಟ್. 1 lakh ಆಪ್ಷನ್ಸ್ ಕೊಡ್ತೀನಿ, ದಯವಿಟ್ಟು ಆಪ್ಷನ್ಸ್ ನೋಡಿ ಆಮೇಲೆ ಆನ್ಸರ್ ಮಾಡಿರುವಂತೆ. 1,28,000, 1,64,000, 1,60,000 and 1,40,000. Good. It is Santosh, Amruta, Dushyant. 1,40,000 is the correct answer. Good. 1,40,000 is the correct answer. Option D. ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಯಾರಿಗಾದ್ರೂ ಇನ್ ಕೇಸ್ ಸ್ವಲ್ಪ ಡಿಫಿಕಲ್ಟಿ ಇದ್ರೆ ಓದೋದಕ್ಕೆ ಅವರಿಗೆ ಇದು ಏನಾಗ್ತಿದೆ, ಇಲ್ಲಿ ಒಂದು ಕಾರ್ ಇದೆ, 5 lakhs ಕಾರು. ಅದು 90% ಮಾತ್ರ ಇನ್ಶೂರ್ಡ್ ಆಗಿದೆ. ಫಸ್ಟ್ 90% ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಾ. ಕಾರ್ ಏನಾಗ್ತಿದೆ ಇವಾಗ ಒಂದು ಡ್ಯಾಮೇಜ್ ಆಗಿದೆ, ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಇನ್ಶೂರೆನ್ಸ್ ಕಂಪ್ನಿ ಏನ್ ಮಾಡ್ತಿದ್ದಾರೆ, ಎಷ್ಟು ಇನ್ಶೂರ್ಡ್ ಆಗಿದೆಯೋ ಅಮೌಂಟ್ ಅದರಲ್ಲಿ 80% ಮಾತ್ರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 80% ಮಾತ್ರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು, ನೀವು 90% ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ದೆನ್ 80% ಆಫ್ ದಟ್ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಲಾಸ್ಟ್ ಅಲ್ಲಿ ಪ್ರೈಸ್ ಆಫ್ ದ ಕಾರ್ ಮತ್ತೆ ಎಷ್ಟು ಅಮೌಂಟ್ ಇನ್ಶೂರೆನ್ಸ್ ಕಂಪ್ನಿಯಿಂದ ರಿಸೀವ್ ಆಗಿದೆಯೋ ಅದರದ್ದು ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ and the answer is option D, 1.4 lakhs. Good, all of you. ಎಲ್ಲರೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಇದೇ ಬೇಕಾಗಿರೋದು. ರಮ್ಯಾ, ಸಂತೋಷ್, ಅಮೃತ, ದುಷ್ಯಂತ್, ಅಗೇನ್ ರಮ್ಯಾ, ಸಹನಾ, ಮಹೇಶ್, ಗೌತಮಿ, ನಾಗಶ್ರೀ, ಶಿವ, ಸ್ಮಿತಾ, ಆಶ್ರಿತಾ, ಲತಾ, ಹರೀಶ್, ರೇಖಾ, ಸಹನಾ, ಕುಶಾಲ್, ತೇಜು, ಸ್ಮಿತಾ, ಮನೀಶ್, ಶೆಟ್ಟಿ, ಹಿತೇಶ್, ಶ್ರೀವತ್ಸ, ಶರಣಪ್ಪ. ಎಸ್, ಗುಡ್ ಆಲ್ ಆಫ್ ಯು. ಸ್ನೇಹ, 50,000 ಫಾರ್ 10%. ಏನದು ಕೇಳ್ತಿದ್ದೀರಾ ಏನಾದ್ರು ಕ್ವಶನ್? ಎಸ್, ಅನುಷಾ, ತೇಜ, ಗುಡ್ ಆಲ್ ಆಫ್ ಯು. ಕರೆಕ್ಟ್ ಆನ್ಸರ್. ಎಸ್, ನಾನು ಓದ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಒಂದು ಟ್ರಿಕ್ ಏನಂತಂದ್ರೆ 90% ಆಫ್ 5 lakhs ನ ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ. ಕರೆಕ್ಟ್. ಪರ್ಸೆಂಟೇಜ್ ಸ್ಟಾರ್ಟ್ ಮಾಡುವಾಗ ಹೇಳಿದ್ದೆ, ನೆನಪಿದೆ ಅನ್ಕೋತೀನಿ. ಯಾರಿಗಾದ್ರೂ ನೆನಪಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇದನ್ನ ನೀವು ಮಹೇಶ್ ಹೋಗೋಣ, ನೆಕ್ಸ್ಟ್ ಹೋಗೋಣ. ನಾನು ಮುಗಿಸ್ತೀನಿ ಇವತ್ತು, ತಲೆ ಕೆಡಿಸ್ಕೋಬೇಡಿ, ನಿಧಾನಕ್ಕೆ ಹೋಗೋಣ. ಐ ಮೀನ್ ಸ್ಪೀಡ್ ಆಗಿ ಕಂಪ್ಲೀಟ್ ಮಾಡೋಣ. ಕ್ವಶನ್ಸ್ ಮಾತ್ರ ಬಂದಾಗ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಲೇಬೇಕಲ್ಲ, ಸೊ ದಟ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಕೂಡ ಅರ್ಥ ಮಾಡ್ಕೋಬಹುದು. ನಾನು ಹೇಳಿದೆ ನಿಮ್ಗೆ ಮೊದಲನೇ ಕ್ಲಾಸಲ್ಲಿ ಪರ್ಸೆಂಟೇಜ್ ತಗೊಳ್ಳುವಾಗ ಏನಂತಂದ್ರೆ 90% ಆಫ್ 5 lakhs ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ. ಕರೆಕ್ಟ್. 90% ಆಫ್ 5 lakhs ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ 90% ಆಫ್ 5 lakhs ಅಂತ ಬರ್ಕೊಳ್ಳಿ. ಓಕೆ, ವಾಟ್ ಈಸ್ 9 5s? 9 5s ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಾ. 9 5s 45 ಅಂತ ಗೊತ್ತಿದೆ. ಅಂದ್ರೆ 4.5 lakhs ವಿಲ್ ಬಿ ದ ಇನ್ಶೂರ್ಡ್ ಅಮೌಂಟ್. ಇದು ಏನು ಇನ್ಶೂರ್ಡ್ ಅಮೌಂಟ್.
This is insured amount. ದಿಸ್ ಇಸ್ ಇನ್ಶೂರ್ಡ್ ಅಮೌಂಟ್. ಇವಾಗ ಏನಾಗ್ತಿದೆ, ಕಾರ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ತಿದೆ, ಇನ್ಶೂರೆನ್ಸ್ ಕಂಪ್ನಿ ಈ ಇನ್ಶೂರ್ಡ್ ಅಮೌಂಟ್ ಎಷ್ಟು ಇದೆಯೋ ಅದರಲ್ಲಿ 80% ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ಇನ್ಶೂರೆನ್ಸ್ ಕಂಪ್ನಿ ಗೊತ್ತಿದಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಅಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ 100% ಅವರು ಪೇ ಮಾಡೋದಿಲ್ಲ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇರುತ್ತೆ. ಅದರಲ್ಲಿ ನಿಮಗೆ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ. ಫಸ್ಟ್ ಪಾರ್ಟಿ ಅಂತಂದ್ರೆ 80 to 90% ಕ್ಲೈಮ್ ಆಗ್ಬೋದು, ಥರ್ಡ್ ಪಾರ್ಟಿ ಆದರೆ 50 to 60% ಈ ತರ ಬರುತ್ತೆ. ಸೊ ಇಲ್ಲೇನಾಗ್ತಿದೆ, ಅವರು 80% ಅಮೌಂಟ್ನ ನಾವು ಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 80% ಆಫ್ 4.5 lakhs. 80% ಆಫ್ 4.5 lakhs ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಜಸ್ಟ್ ಮಲ್ಟಿಪ್ಲೈ 8.5. 8 into 4.5 ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 3.6 ಬರುತ್ತೆ. 3.6 lakhs, 36 ಬರುತ್ತೆ. 88 into 4.5 ನ ಮಲ್ಟಿಪ್ಲೈ ಮಾಡಿದ್ರೆ ವಿಚ್ ಇಸ್ ನಥಿಂಗ್ ಬಟ್ 3.6 lakhs. ಈಗ 3.6 lakhs is the amount they have got from the insurance company. The price of a car is 5 lakhs. 3.6 lakhs ಮತ್ತೆ 5 lakhs difference ಏನು? It is 1.4 lakhs. Just one line answer. Answer is 1.4 lakhs. I hope everyone has understood. If anyone is having doubts, please let me know. Easy question. ಸೊಲ್ಯೂಷನ್ ಕೂಡ ತೋರಿಸ್ತೀನಿ ಒಂದ್ಸರಿ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಎವ್ರಿವನ್ ಅಂಡರ್ಸ್ಟುಡ್? ಟೋಟಲ್ ವ್ಯಾಲ್ಯೂ ಇಸ್ 5 lakhs. ಇನ್ಶೂರೆನ್ಸ್ ರಿಸೀವ್ಡ್ ಇಸ್ 80% ಆಫ್ ದ ಇನ್ಶೂರ್ಡ್ ಅಮೌಂಟ್, 80% ಆಫ್ 90%. ಹಿಂಗೂ ಕೂಡ ಮಾಡ್ಬೋದು, ಈ ತರ ಕೂಡ ಮಾಡ್ಬೋದು. ಎಸ್ ಹಿತೇಶ್, ಇದನ್ನೇ ಫಾಲೋ ಮಾಡಿ ನೀವು ಕೂಡ ಎಕ್ಸಾಮ್ ಹಾಲಲ್ಲಿ. ಈ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಅನ್ನೋದನ್ನ ನೀವು ಬರೀ ಪರ್ಸೆಂಟೇಜ್ ಮಾತ್ರ ಅಲ್ಲ, ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಯೂಸ್ ಮಾಡ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಯೂಸ್ ಮಾಡ್ಬೋದು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಯೂಸ್ ಮಾಡ್ಬೋದು. ಈ ಎಲ್ಲ ಟಾಪಿಕ್ಸ್ ಎಲ್ಲಿ ಪರ್ಸೆಂಟೇಜ್ ಅನ್ನೋದನ್ನ ಯೂಸ್ ಮಾಡ್ತೀವೋ ಅಲ್ಲೆಲ್ಲ ಕೂಡ ಈ ಬೇಸಿಕ್ ನ ಯೂಸ್ ಮಾಡ್ಕೋಬಹುದು, ಅಂದ್ರೆ ಈ ಶಾರ್ಟ್ ಕಟ್ ಮೆಥಡ್ ನ. ಇಲ್ಲಿ ಕೂಡ ನೋಡಿ 80% ಆಫ್ 90% ಕೂಡ ಫೈಂಡ್ ಔಟ್ ಮಾಡ್ಬೋದು ನೀವು. ಇದು ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಪರ್ಸೆಂಟೇಜ್ ಆಫ್ ಪರ್ಸೆಂಟೇಜ್. 90% ಆಫ್ 80% ಕೂಡ ಫೈಂಡ್ ಔಟ್ ಮಾಡ್ಬೋದು, ಅಥವಾ 80% ಆಫ್ 90% ಕೂಡ ಫೈಂಡ್ ಔಟ್ ಮಾಡ್ಬೋದು. ಹಿಂಗೂ ಕೂಡ ಮಾಡ್ಬೋದು. ಸೊ 80% ಆಫ್ 90% ಅಂತ ಮಾಡಿದಾಗ ಇಟ್ ವಿಲ್ ಬಿ 72%. ನಾನು ಹೇಳಿದ ಮೆಥಡ್ಗೆ ಹೋಗಿ ಶಾರ್ಟ್ ಕಟ್ ಮೆಥಡ್, ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ಗೆ ಹೋಗಿ. ಈ ಮೆಥಡ್ ಬೇಡ, ಇದು ಟ್ರೆಡಿಷನಲ್ ಮೆಥಡ್. ಸೊ ಪ್ರೈಸ್ ಆಫ್ ದ ಕಾರ್ ಇಸ್ 100%, ಡಿಫರೆನ್ಸ್ ಇಸ್ 28%, ಡಿಫರೆನ್ಸ್ ಅಮೌಂಟ್ ಇಸ್. ಇದು ಟ್ರೆಡಿಷನಲ್ ಮೆಥಡ್. ಇದೇನಿದು ಟ್ರೆಡಿಷನಲ್ ಮೆಥಡ್. ಟ್ರೆಡಿಷನಲ್ ಮೆಥಡ್ ನಾವು ಫಾಲೋ ಮಾಡ್ತಿಲ್ಲ, ನಾವೇನಿದ್ರು ಶಾರ್ಟ್ ಕಟ್ ಮೆಥಡ್ ನ ಫಾಲೋ ಮಾಡ್ತಿದ್ವಿ. ಸೊ ಈ ಮೆಥಡ್ ಬೇಡ ನಮಗೆ. ಅಂಡರ್ಸ್ಟುಡ್ ಆಲ್ ಆಫ್ ಯು? ಎಸ್, ಥ್ಯಾಂಕ್ ಯು ಹಿತೇಶ್. ಫೈನ್, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸ್ವಲ್ಪ ಬೇಗ ಮಾಡ್ತಿದ್ದೀನಿ. ಪ್ರತಿ ಕ್ವೆಶನ್ ಅಲ್ಲಿ ಕೂಡ ಹೇಳ್ತಿದ್ದೀನಿ ನಿಮಗೆ, ಸೊ ದಟ್ ಯಾರಿಗೂ ಕೂಡ ಟಾಪಿಕ್ಸ್ ಕಮ್ಮಿ ಆಯ್ತು ಅಂತ ಅನ್ಕೋಬಾರ್ದು. ಅದಕ್ಕೋಸ್ಕರ ನೆಕ್ಸ್ಟ್ ಕ್ಲಾಸ್ ತಗೋತೀನೋ ಅಷ್ಟು ಕ್ಲಾಸ್ ಅಲ್ಲಿ ಎಷ್ಟು ಟಾಪಿಕ್ಸ್ ಆಗುತ್ತೋ ಅಷ್ಟು ಟಾಪಿಕ್ಸ್ ಮಾಡಬೇಕು ಅನ್ನೋದು ನನ್ನ ಏಮ್. ಓಕೆ, ಇನ್ ಅ ಕಾಲೇಜ್ ಎಲೆಕ್ಷನ್ ಬಿಟ್ವೀನ್ 2 students, 10% of the votes cast is invalid. The winner gets 70% of valid votes and defeats the loser by 1,800 votes. How many votes were cast in total? 4,300, 5,000, 5,400 and 6,600. Find out what is the answer. ಈ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಕೂಡ ಕಾಮನ್ಲಿ ಆಸ್ಕ್ ಕ್ವೆಶನ್ ಫಾರ್ ಯುವರ್ ಬ್ಯಾಂಕ್ ಎಕ್ಸಾಮಿನೇಷನ್. ಏನಂತಂದ್ರೆ ಈ ಕ್ವೆಶನ್ ಇಲ್ಲಿ ಒಂದು ಎಲೆಕ್ಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ನಾನು ಯಾವುದೇ ತರ ಡಿಫ್ರೆನ್ಸ್ ಮಾಡಿಲ್ಲ ಪರ್ಸೆಂಟೇಜ್ ಅಲ್ಲಿ. ಎಲ್ಲದಕ್ಕೂ ಒಂದೇ ಅಪ್ರೋಚ್, ಒಂದೇ ಮೆಥಡ್, ಅದನ್ನೇ ಮಾಡ್ತಾ ಇದೀವಿ ನಾವು. ಯಾವುದೇ ತರ ಬೇರೆ ಬೇರೆ ಅಪ್ರೋಚ್ ನಾವು ಕಲಿತಿಲ್ಲ. ಸೊ ದಟ್ ನಮ್ಮ ಮೈಂಡ್ಗೂ ಕೂಡ ಜಾಸ್ತಿ ಕೆಲಸ ಕೊಡ್ತಿಲ್ಲ, ಈಸಿಯಾಗಿ ಫೀಡ್ ಮಾಡ್ಕೋತಿದೀವಿ, ಈಸಿಯಾಗಿ ಎಲ್ಲ ಆನ್ಸರ್ ಬರ್ತಾ ಇದೆ. ಈ ಕ್ವೆಶನ್ ಬಂದಾಗ ಇದನ್ನ ಎಲೆಕ್ಷನ್ ಟೈಪ್ ಕ್ವೆಶನ್ ಅಂತ ಕರಿತೀವಿ. ಎಲೆಕ್ಷನ್ ಟೈಪ್ ಕ್ವೆಶನ್ ಅಂತ ಏನಂತಂದ್ರೆ, ಇದು ಎಲೆಕ್ಷನ್ ಟೈಪ್ ಕ್ವೆಶನ್ ಅಂತಂದ್ರೆ ಇಲ್ಲಿ ದೇರ್ ಆರ್ 2 candidates. ಗುಡ್ ಅಮೃತ, ಕರೆಕ್ಟ್ ಆನ್ಸರ್. ಇಲ್ಲಿ 2 ಕ್ಯಾಂಡಿಡೇಟ್ ಇದ್ದಾರೆ. 100% ವೋಟ್ಸ್ ಅಲ್ಲಿ ಫಸ್ಟ್ ಏನಾಗ್ತಿದೆ, ಆ 10% ವೋಟ್ಸ್ ಇನ್ವ್ಯಾಲಿಡ್ ಆಗಿದೆ. ಇನ್ವ್ಯಾಲಿಡ್ ಅಂದ್ರೆ ಗೊತ್ತಲ್ಲ, ಒಂದು ಎಲೆಕ್ಷನ್ ನಡೆದಾಗ ಇನ್ವ್ಯಾಲಿಡ್ ಅಂತ ಒಂದು ಕೆಲವು ವೋಟ್ಸ್ ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ 10% ಆಫ್ ದ ವೋಟ್ಸ್ ಏನಾಗಿದೆ, ಇನ್ವ್ಯಾಲಿಡ್ ಆಗಿದೆ. ರಿಮೈನಿಂಗ್ ಪರ್ಸೆಂಟೇಜ್ ಎಷ್ಟು? 90%. ರಿಮೈನಿಂಗ್ 90% ಅಲ್ಲಿ ವಿನ್ನರ್ಗೆ ಸಿಗ್ತಿದೆ 70% ಆಫ್ ದ ವ್ಯಾಲಿಡ್ ವೋಟ್ಸ್. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ 70% ಆಫ್ ದ ವ್ಯಾಲಿಡ್ ವೋಟ್ಸ್ ಅಂದ್ರೆ 70% ಆಫ್ 90% ಅಂತ.
70% ಆಫ್ 90% ಅಂತ. ಬಿಕಾಸ್ ವ್ಯಾಲಿಡ್ ವರ್ಡ್ಸ್ ಅಲ್ಲಿ ನಮಗೆ ನಂಬರ್ ಗೊತ್ತಿಲ್ಲ, ಬರೀ ಪರ್ಸೆಂಟೇಜ್ ಮಾತ್ರ ಗೊತ್ತಿದೆ. ಸೊ ಇಟ್ ಇಸ್ 90%. ವ್ಯಾಲಿಡ್ ವರ್ಡ್ಸ್ ಎಷ್ಟು? 90%. 70% ಆಫ್ ದ ವ್ಯಾಲಿಡ್ ವರ್ಡ್ಸ್ ವಿನ್ನರಿಗೆ ಸಿಗ್ತಿದೆ ಅಂತಂದ್ರೆ 70% ಆಫ್ 90% ವಿನ್ನರಿಗೆ. ಲೂಸರಿಗೆ ಸಿಗ್ತಿರುತ್ತೆ ರಿಮೈನಿಂಗ್ 30% ಆಫ್ 90%. ವಿನ್ನರಿಗೆ 70%, ಲೂಸರಿಗೆ 30%. ಡಿಫ್ರೆನ್ಸ್ ಏನ್ ಬರುತ್ತೋ ಆ ಡಿಫ್ರೆನ್ಸ್ ನಂಬರ್ ನ ಕೊಟ್ಟಿದ್ದಾರೆ ಇಲ್ಲಿ 1800 ಅಂತ. ಗುಡ್ ಆಲ್ ಆಫ್ ಯು. ಹಿತೇಶ್, ಶಿವ, ಮಹೇಶ್, ಲತಾ, ತೇಜು, ಶಿವಕುಮಾರ್, ರಮ್ಯಾ, ಅಶ್ರಿತಾ, ರೇಖಾ, ಮಂಜಣ್ಣ, ಸ್ಮಿತಾ, ಸ್ನೇಹ, ಕುಶಾಲ್. ಆಪ್ಷನ್ ಬಿ 5000 ಇಸ್ ದ ಕರೆಕ್ಟ್ ಆನ್ಸರ್. ನಾವು ಅವರಿಗೆ ಕೂಡ ಟೈಮ್ ಕೊಡೋಣ, ಯಾರು ಇನ್ನ ಮಾಡ್ತಿದ್ದಾರೆ ಅವರಿಗೆ. ಎಸ್ ಶರಣಪ್ಪ, ಗುಡ್. ಆಪ್ಷನ್ ಬಿ 5000 ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಯಾರಾದ್ರೂ ಸಾಲ್ವ್ ಮಾಡ್ತಿದ್ರೆ ದಯವಿಟ್ಟು ಮಾಡಿ, ಟೈಮ್ ಕೊಡ್ತೀನಿ. ಅರ್ಥ ಆಗಿದೆಯಲ್ಲ? ಇಸ್ ಕಮಿಂಗ್ ಟು ದಿಸ್ ಕ್ವೆಶನ್. ಇದನ್ನ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಏನು ಡಿಫ್ರೆಂಟ್ ಆಗಿದೆ ಬೇರೆ ಕ್ವೆಶನ್ಸ್ಗೆ ಅಂತಂದ್ರೆ, ಪರ್ಸೆಂಟೇಜ್ ಆಫ್ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ. ಓಕೆ, ಪರ್ಸೆಂಟೇಜ್ ಆಫ್ ಪರ್ಸೆಂಟೇಜ್ ಏನು? ಪರ್ಸೆಂಟೇಜ್ ಆಫ್ ಪರ್ಸೆಂಟೇಜ್ ಅಂತಂದ್ರೆ ನಮಗೆ ಗೊತ್ತಿದೆ ಇಲ್ಲಿ 100% ಓಟ್ಸ್ ಅಲ್ಲಿ ಸೊ 100% ಓಟ್ಸ್ ಅಲ್ಲಿ 10% ಓಟ್ಸ್ ಇನ್ವ್ಯಾಲಿಡ್ ಅಂತ ಆಗಿದೆ. ರಿಮೈನಿಂಗ್ ಎಷ್ಟು ಪರ್ಸೆಂಟ್ ಇರುತ್ತೆ? ಸೊ 90%. ಇದೇನಿದು 90% ಇಸ್ ನಥಿಂಗ್ ಬಟ್ ವ್ಯಾಲಿಡ್ ಓಟ್ಸ್. ನಮಗೆ ಗೊತ್ತಿದೆ ಇಲ್ಲಿ ಏನಂತಂದ್ರೆ, ವಿನ್ನರಿಗೆ ಕ್ವಶನ್ ಪ್ರಕಾರ 70% ಆಫ್ ವ್ಯಾಲಿಡ್ ಓಟ್ಸ್ ಸಿಗ್ತಾ ಇದೆ. ಅಂದ್ರೆ 70% ಆಫ್ 90% ಅಂತ ಮೀನಿಂಗ್. ದೆನ್ ಲೂಸರ್ಗೆ ಸಿಗ್ತಿದೆ, ಲೂಸರ್ಗೆ ರಿಮೈನಿಂಗ್ 30%. ಬಿಕಾಸ್ 100% 30% ಆಫ್ 90%. ಯಾರಿಗಿದು? ಲೂಸರ್ಗೆ. ಇದು ಲೂಸರ್ಗೆ. ವಾಟ್ ಈಸ್ 70% ಆಫ್ 90%? ಇಲ್ಲಿ ಬರೀತೀನಿ ಇದನ್ನ. ಸೊ ಇಲ್ಲಿ ಬರೀತೀನಿ ನೋಡಿ, 70% ಆಫ್ 90% ಅಂತಂದ್ರೆ 70% ಆಫ್ 90% ಅಂದ್ರೆ ಡೈರೆಕ್ಟ್ ಆಗಿ 7 into 9 ಮಲ್ಟಿಪ್ಲೈ ಮಾಡ್ತೀರಾ, ಇಟ್ ಈಸ್ 63%. ಓಕೆ, ದೆನ್ 30% ಆಫ್ 90% ಅಂತಂದಾಗ 27%. ಇದು ಎರಡರದ್ದು ಡಿಫ್ರೆನ್ಸ್ ಅವರು ಕೊಟ್ಟಿದ್ದಾರೆ, ದಟ್ ಈಸ್ 1800. 63% and 27% ಡಿಫ್ರೆನ್ಸ್ ಅಂದ್ರೆ ಏನು? ಇಟ್ ಈಸ್ 36%, ರೈಟ್? 36% is equal to 1800. ನಾನು ಹೇಳಿದ್ದೆ ಮೊದಲನೇ ಕ್ಲಾಸಲ್ಲಿ, ಕಾಮನ್ ಮಲ್ಟಿಪಲ್ ಯಾವ್ದಾದ್ರು ಇತ್ತು ಅಂತಂದ್ರೆ ಅದನ್ನೇ ತಗೊಳ್ಳಿ. ಇದು ಎರಡರಲ್ಲಿ 18 ಮತ್ತೆ 36 ಕಾಮನ್ ಮಲ್ಟಿಪಲ್ ಯಾವುದು? 18 ಇಟ್ ಸೆಲ್ಫ್. 18 one time is 18, then 18 two times will be 36. ಅಂದ್ರೆ 2% is equal to 100 ಆದ್ರೆ, ಸೊ 1% ಎಷ್ಟಾಗುತ್ತೆ? 50 ಆಗುತ್ತೆ. ಸೊ 1% 50 ಆಯಿತು ಅಂತಂದ್ರೆ 100% 5000 ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಫೈಂಡ್ ದ ಆನ್ಸರ್. ಐ ಹೋಪ್ ಇಟ್ಸ್ ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತೀನಿ ಎಲ್ರಿಗೂ ಕೂಡ. ಈಸಿ ಕ್ವೆಶನ್. ನಿಮಗೆ ಇಲ್ಲಿ ಡಿಫ್ರೆನ್ಸ್ ಟೈಪ್ ಆಫ್ ಕ್ವೆಶನ್ ನ ಕೇಳಬಹುದು. ಏನ್ ಡಿಫ್ರೆನ್ಸ್ ಟೈಪ್ ಆಫ್ ಕ್ವೆಶನ್ ಅಂತಂದ್ರೆ, ನಮಗೆ ಇಲ್ಲಿ ವ್ಯಾಲಿಡ್ ವರ್ಡ್ಸ್ ಎಷ್ಟು ಅಂತ ಕೇಳಿದ್ರೆ, ವಾಟ್ ವಿಲ್ ಬಿ ದ ನಂಬರ್ ಆಫ್ ವ್ಯಾಲಿಡ್ ವರ್ಡ್ಸ್ ಅಂತ ಕೇಳ್ಬೋದು ಕ್ವೆಶನ್. ಬಿಂದುಶ್ರೀ 36% ಹೇಗೆ ಅಂತಂದ್ರೆ, ಡಿಫ್ರೆನ್ಸ್ ಆಫ್ 63 and 27. ಡಿಫ್ರೆನ್ಸ್ ಆಫ್ 63 and 27%. ಅಲ್ಲೇನು 1800 ವರ್ಡ್ಸ್ ಅಂದ್ರೆ ಏನಂತಂದ್ರೆ, ವಿನ್ನರು ಲೂಸರ್ನ
ಅಂದ್ರೆ ಗೆದ್ದವನು ಸೋತವನ ಸೋಲ್ಸಿರೋ ಓಡ್ಸು, ಇಷ್ಟು ಓಟ್ಸ್ ಅಲ್ಲಿ ಸೋಲ್ಸಿದಾನೆ ಅಂತ, 1800 ಓಟ್ಸ್ ಅಲ್ಲಿ ಸೋಲ್ಸಿದಾನೆ ಅಂತ. ನಮಗೆ ಗೊತ್ತಿದೆ ವಿನ್ನರಿಗೆ 63% ಸಿಗ್ತಿದೆ, ಲೂಸರಿಗೆ 27% ಸಿಗ್ತಿದೆ ಅಂತ. ಸೊ ಅದೆರಡರ ಮಧ್ಯೆ ಯು ಆರ್ ಗೋಯಿಂಗ್ ಟು ಟೇಕ್ ದ ಡಿಫರೆನ್ಸ್ ಬಿಟ್ವೀನ್ 63% and 27%. ಒನ್ಸ್ ಯು ಟೇಕ್ ದ ಡಿಫರೆನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಸ್ 36%. ದಟ್ 36% ಈಸ್ ಈಕ್ವಲ್ ಟು 1800 ಅಂತ. ಗೊತ್ತಾಯ್ತಾ ಬಿಂದುಶ್ರೀ? ಇಲ್ಲಿ ನಾನು ಹೇಳ್ತಿದ್ದೆ, ಕಮಿಂಗ್ ಟು ದಿಸ್ ಕ್ವೆಶನ್ ಏನಂತ ಕೇಳ್ಬೋದು ಅಂದ್ರೆ, ವ್ಯಾಲಿಡ್ ವೋಟ್ಸ್ ಎಷ್ಟು ಅಂತ ಕೇಳ್ಬೋದು. ಸಮ್ಟೈಮ್ಸ್ ವ್ಯಾಲಿಡ್ ವೋಟ್ಸ್ ಎಷ್ಟು ಅಂತ, ವ್ಯಾಲಿಡ್ ವೋಟ್ಸ್ ಎಷ್ಟು ಅಂತ ಕೇಳಿದಾಗ ಈ ಕ್ವೆಶನ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ವಾಟ್ ವಿಲ್ ಬಿ 90%. 90% ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಾ. ಓಕೆ, 90% ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಾ ಯಾವುದು ವ್ಯಾಲಿಡ್ ವೋಟ್ಸ್ ಕೇಳಿದಾಗ. ನೆಕ್ಸ್ಟ್, ಕರೆಕ್ಟ್ ಶ್ರೀಕಾಂತ್, 4500 is the valid votes, because 100% 5000 ಆದ್ರೆ 90% of 5000 will be 9 5s are 45, 4500. ಆಮೇಲೆ ವಾಟ್ ವಿಲ್ ಬಿ ದ ನಂಬರ್ ಆಫ್ ಇನ್ವ್ಯಾಲಿಡ್ ವೋಟ್ಸ್ ಅಂತ ಕೇಳ್ಬೋದು. ಓಕೆ, ಈ ತರ ಕ್ವಶನ್ಸ್, ಈ ತರ ಟೈಪ್ ಆಫ್ ಕ್ವಶನ್ಸ್ ನ ಕೇಳ್ಬೋದು. ನಿಮ್ಗೆ ಗೊತ್ತಿರ್ಲಿ, ನಿಮ್ಗೆ ಅಪ್ರೋಚ್ ಮಾಡೋದು ಗೊತ್ತಿದ್ರೆ ಯಾವುದೇ ತರ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಯಾವುದೇ ತರ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ ಎಲ್ರಿಗೂ ಕೂಡ. ಎಸ್, 10% ಇನ್ವ್ಯಾಲಿಡ್ ವೋಟ್ಸ್ ಎಷ್ಟಾಗುತ್ತೆ? 500 ಆಗುತ್ತೆ. 10% ಎಷ್ಟಾಗುತ್ತೆ? 500 ಆಗುತ್ತೆ. ಗುಡ್ ಆಲ್ ಆಫ್ ಯು. ಅರ್ಥ ಆಗಿದೆಲ್ಲ? ಸೊಲ್ಯೂಷನ್ ಕೂಡ ಒಂದ್ಸರಿ ನೋಡ್ಬಿಡೋಣ. ಸೊಲ್ಯೂಷನ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಇರುತ್ತೆ, ಗೊತ್ತಿರಲಿ. ಎಲ್ಲಾ ತರನು ಸೊಲ್ಯೂಷನ್ ಕೊಡ್ತಿದ್ದೀನಿ, ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಟ್ರೆಡಿಷನಲ್ ಮೆಥಡ್ ಕೂಡ ಸೊಲ್ಯೂಷನ್ ಕೊಡ್ತಿದ್ದೀನಿ. ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡಿದಾಗ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು. ವ್ಯಾಲಿಡ್ ವೋಟ್ಸ್ 90%, ವಿನ್ನರ್ ಗೆಟ್ 70% of 90%. 70% of 90% will be 63%, and loser gets valid votes minus winner votes, and 90% minus 63%, 27%. ನೋಡಿ, ಇದು ಟೈಮು ಹೋಗ್ತಾನೆ ಇರುತ್ತೆ. ಇದರಲ್ಲಿ ಹೋದಾಗ ನೀವೇನ್ ಮಾಡ್ಬೇಕಾಗತ್ತೆ, ಯಾವುದೇ ತರ ಏನು ಬರ್ಕೊಳಕ್ ಹೋಗ್ಬಾರ್ದು. ಮೈಂಡಲ್ಲೇ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಜಸ್ಟ್ ವ್ಯಾಲ್ಯೂಸ್ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ಅನ್ನೋದಕ್ಕೋಸ್ಕರ ಮಾತ್ರ ವ್ಯಾಲ್ಯೂಸ್ ನ ಬರ್ಕೋಬೇಕಾಗತ್ತೆ. ಅಂಡ್ ದ ಆನ್ಸರ್ ಇಸ್ 5000 votes. ಗೊತ್ತಾಗಿದೆಲ್ಲ? ನೆಕ್ಸ್ಟ್ ಕ್ವೆಶನ್ ಹೋಗೋಣ. Shall we go to next question? I hope everyone has understood. Fine. Next question. The prices of two articles are in the ratio 3:4. If the price of the first article be increased by 10% and that of the second by ₹4, the original ratio remains the same. The original price of the second article is 40, 35, 10 and 30. 40, 35, 10 and 30. ಎಸ್, ಈ ಕ್ವಶನ್ ಸಾಲ್ವ್ ಮಾಡಿ ಫೈಂಡ್ ಔಟ್ ವಾಟ್ ಇಸ್ ದ ಆನ್ಸರ್. ಈ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 2 ಆರ್ಟಿಕಲ್ ಇದೆ, 3:4 ರೇಷಿಯೋ ಅನ್ನೋದನ್ನ ಕೊಟ್ಟಿದ್ದಾರೆ. ರೇಷಿಯೋ ನೀವಿನ್ನ ಕಲ್ತಿಲ್ಲ ಅನ್ಕೋತೀನಿ. ರೇಷಿಯೋ ಅಂತಂದಾಗ ಏನಾಗುತ್ತೆ, ನಿಮ್ಗೆ ಕ್ವಶನ್ ಅನ್ನ ರೇಷಿಯೋ ಕೊಟ್ಟಾಗ ಅದನ್ನ 2 ತರ ನೀವು ಅದನ್ನ ರೇಷಿಯೋನ ತೆಗಿಬಹುದು. ಅಂದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಔಟ್, ಯು ಹ್ಯಾವ್ ಟು ಟೇಕ್ ಔಟ್ ದ ರೇಷಿಯೋ. 2 ತರ ತೆಗಿಬಹುದು. ಒಂದು, ವೇರಿಯಬಲ್ ಇಂದ ಮಲ್ಟಿಪ್ಲೈ ಮಾಡಿ 3x and 4x ಆಗಿ ತಗೋಬಹುದು, ಅಥವಾ ವ್ಯಾಲ್ಯೂಸ್ ನ ಅಸ್ಯೂಮ್ ಮಾಡ್ಕೊಂಡು ಯಾವ್ದಾರ ವ್ಯಾಲ್ಯೂಸ್ ನ ಅಸ್ಯೂಮ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮ್ಗೆ 3:4 ರೇಷಿಯೋ ಬರಬೇಕು. ಈ 2 ತರ ನೀವು ಇದನ್ನ ಮಾಡ್ಕೋಬಹುದು. ರಮ್ಯಾ, ಆಪ್ಷನ್ ಸಿ ಅಲ್ಲ, ದಯವಿಟ್ಟು ಒಂದ್ಸರಿ ನೋಡಿ. ಗುಡ್ ಮಂಜುನಾಥ. 10 ಅಲ್ಲ, ಅಷ್ಟು ಈಸಿ ಆಗಿ ಬರಲ್ಲ ಆನ್ಸರ್. ಐ ಮೀನ್ 10 ಅಂತ. ಇಸ್ ಗುಡ್ ಮಂಜುನಾಥ. ಶಿವ, ದುಷ್ಯಂತ್, ಶಿವಕುಮಾರ್, ನೀವು ಕೂಡ ನೋಡಿ. ರಮ್ಯಾ, ಗುಡ್. ಆಪ್ಷನ್ ಎ 40 is the correct answer. 40 is the correct answer. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವೇನ್ ಮಾಡ್ಬೋದು, 2 ಆರ್ಟಿಕಲ್ಸ್ ಪ್ರೈಸ್ ನ ನೀವು 30 and 40 ಅಂತ ತಗೋಬಹುದು, ಅಸ್ಯೂಮ್ ಮಾಡ್ಕೋಬಹುದು. 30 and 40 ಅಂತ ಅಸ್ಯೂಮ್ ಮಾಡ್ಕೋಬಹುದು. ಗುಡ್ ಆಲ್ ಆಫ್ ಯು.
ಧರ್ಮರಾಜ ಹೌದು, ಅದೇ ಬೇಕಾಗಿರೋದು. ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆದ್ರೇನೆ ನಮ್ಗೆ ಖುಷಿ. ಇಲ್ಲಿ 2 ಆರ್ಟಿಕಲ್ ಪ್ರೈಸ್ ನೀವೇನ್ ಮಾಡ್ಬೋದು, 30 and 40 ಅಂತ ಅಸ್ಯೂಮ್ ಮಾಡ್ಕೋಬಹುದು. 30 and 40 ಅಂತ ಅಸ್ಯೂಮ್ ಮಾಡ್ಕೋಬಹುದು. 30 and 40 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ನೀವು ಮಾಡ್ಕೊಂಡಾಗ ಏನಾಗ್ತದೆ, 2 ಆರ್ಟಿಕಲ್ ಪ್ರೈಸು ಇನ್ಕ್ರೀಸ್ ಆಗ್ತದೆ. ಒಂದು ಆರ್ಟಿಕಲ್ ಪ್ರೈಸು ಪರ್ಸೆಂಟೇಜ್ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ, ಇನ್ನೊಂದು ಆರ್ಟಿಕಲ್ ಪ್ರೈಸು ರುಪೀಸ್ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ. ಅದೇ ಆ ತರ ಇನ್ಕ್ರೀಸ್ ಮಾಡಿದ್ರು ನಿಮ್ಗೆ ಒರಿಜಿನಲ್ ರೇಷಿಯೋ ಏನಿದೆಯೋ 3:4 ಸೇಮ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈ ಎರಡು ಕಂಡೀಷನ್ ಅನ್ನು ನೀವು ಸ್ಯಾಟಿಸ್ಫೈ ಮಾಡಬೇಕು. ಸ್ಯಾಟಿಸ್ಫೈ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಯು ಕ್ಯಾನ್ ಗೆಟ್ ದ ಒರಿಜಿನಲ್ ಪ್ರೈಸ್ ಆಫ್ ದ ಸೆಕೆಂಡ್ ಆರ್ಟಿಕಲ್. ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ನಿಮ್ಗೆ ಸಿಕ್ಕತ್ತೆ. ಒಂದು ಚಿಕ್ಕದಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ 2 ಆರ್ಟಿಕಲ್, ಅದನ್ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, 30 and 40 ಅಂತ. ಓಕೆ, ಇದು ರೇಷಿಯೋಲಿ 3:4 ಇರೋದನ್ನ 30 and 40 ಅಂತ ಬರ್ಕೊಂಡಿದ್ದೀವಿ. ಅದಕ್ಕೆ ಸೊ ಇದನ್ನ ಅಂಡ್ ಅಂತ ಬರ್ಕೊಳ್ಳೋಣ. ಏನಾಗ್ತಿದೆ, ಫಸ್ಟ್ ಆರ್ಟಿಕಲ್ 10% ಇನ್ಕ್ರೀಸ್ ಆಗ್ತದೆ. ಸೊ 10% ಆಫ್ 30 ಅಂತಂದ್ರೆ ಏನಾಗುತ್ತೆ, 10% ಆಫ್ 30 ಅಂತಂದ್ರೆ 3 ಅಂದ್ರೆ +3 ಆಡ್ ಆಗುತ್ತೆ ಅಂತ 33 ಆಗುತ್ತೆ. ಸೊ ಫೈನಲ್ ವ್ಯಾಲ್ಯೂ. ಅಂಡ್ 40 ಎಷ್ಟು ಇನ್ಕ್ರೀಸ್ ಆಗ್ತದೆ, ಸೆಕೆಂಡ್ ಆರ್ಟಿಕಲ್ 4 rupees ಅಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂತ. 4 rupees ಅಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ, 44 ಅಂತ ಆಗುತ್ತೆ. 33 and 44 ಫೈನಲ್ ಪ್ರೈಸ್ ಬಂತು. ನಮ್ಗೆ ಇನ್ನೊಂದು ಕಂಡೀಷನ್ ಇದೆ, ಏನಂತಂದ್ರೆ 33 and 44 ರೇಷಿಯೋ ಕೂಡ 3:4 ಅಲ್ಲಿ ಇರಬೇಕು ಅಂತ. ಹೌದು, 33 and 44 ರೇಷಿಯೋ ಕೂಡ 3:4 ಅಲ್ಲಿ ಇದೆ. ಅಂದ್ರೆ 11 3s are 33, 11 4s are 44, 3:4 ಬಂತು ಫೈನಲ್ ರೇಷಿಯೋ ಕೂಡ. ಅಂದ್ರೆ ಆನ್ಸರ್ ಕರೆಕ್ಟ್ ಆಗಿದೆ. ನಾವು ಅಸ್ಯೂಮ್ಡ್ ಮಾಡ್ಕೊಂಡಿರೋ ವ್ಯಾಲ್ಯೂಸ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಆರ್ಟಿಕಲ್ ಪ್ರೈಸ್ ಎಷ್ಟಿದೆ, 40 ಅಂತ ಆಗುತ್ತೆ. ಈಸಿ, ಅರ್ಥ ಆಗಿದೆ ಅನ್ಕೋತೀನಿ ಎಲ್ರಿಗೂ ಕೂಡ. ಸೊಲ್ಯೂಷನ್ ಕೂಡ ಒಂದ್ಸರಿ ನೋಡೋಣ ಟ್ರೆಡಿಷನಲ್ ಮೆಥಡ್ ಅಲ್ಲಿ. ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ತುಂಬಾ ಸ್ಪೀಡ್ ಏನಾದ್ರು ಆಯ್ತಾ ಮಾಡ್ತಿರೋದು? ಪೇಜ್ ಕರೆಕ್ಟ್ ಆಗಿದೆ ಅನ್ಕೋತೀನಿ. ಶಾಲು 555 ಯಾವ್ದು ಹೇಳ್ತಿದ್ದೀರಾ? ಲೆಟ್ ದ ಪ್ರೈಸ್ ಆಫ್ 2 ಆರ್ಟಿಕಲ್ಸ್ ಬಿ 3x and 4x. ನಾನು ಹೇಳಿದೆ ಅಲ್ಲ, ರೇಷಿಯೋಲಿ ಇದ್ದಾಗ ಕ್ವಶನ್ ಅದನ್ನ ನೀವು 2 ತರ ಹೊರಗೆ ತೆಗಿಬಹುದು. ಒಂದು ವೇರಿಯಬಲ್ ಇಂದ ಮಲ್ಟಿಪ್ಲೈ ಮಾಡಿ, ಇನ್ನೊಂದು ಅದನ್ನ ಅದೇ ತರ ರೇಷಿಯೋ ಬರೋ ತರ ಅಸ್ಯೂಮ್ ಮಾಡ್ಕೊಂಡು ವ್ಯಾಲ್ಯೂಸ್ನ 2 ತರ ಮಾಡ್ಕೋಬಹುದು. ಜೆ ಗುಡ್ ಮಾರ್ನಿಂಗ್, ಈಗ ಬಂದ್ರೆ ಕ್ಲಾಸ್ಗೆ. ಆಫ್ಟರ್ increment the ratio will be, ಫಸ್ಟ್ ಆರ್ಟಿಕಲ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ, 10% ಆಗ್ತಿದೆ. ನಾವೇನ್ ಮಾಡ್ಕೊಂಡಿದೀವಿ ನೋಡಿ, ಟ್ರೆಡಿಷನಲ್ ಮೆಥಡ್ ಹಿಂಗೆ ಸ್ಟೆಪ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. 110% ಆಫ್ 3x ಅಂತ ಆಗುತ್ತೆ. ಏನು 10% ಇನ್ಕ್ರೀಸ್ ಅಂತ ಅಂದಾಗ. ಸೊ ಸೆಕೆಂಡ್ ಆರ್ಟಿಕಲ್ 4 ಅಂತ ಇನ್ಕ್ರೀಸ್ ಆದಾಗ 4x + 4 ಅಂತ ತಗೊಂಡಿದೀವಿ. 110% ಆಫ್ 3x ಪ್ಲಸ್ ಡಿವೈಡೆಡ್ ಬೈ 4x + 4 is equal to 3/4. ಟ್ರೆಡಿಷನಲ್ ಮೆಥಡ್ ಬೇಡ ನಮಗೆ. ನೋಡ್ಕೊಳ್ಳಿ ಒಂದ್ಸರಿ ಟ್ರೆಡಿಷನಲ್ ಮೆಥಡ್ ಅನ್ನ. ಅಂದ್ರೆ ಅದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಬೇಕು, ಶಾರ್ಟ್ಕಟ್ ಮೆಥಡ್ ಮತ್ತೆ ಟ್ರೆಡಿಷನಲ್ ಮೆಥಡ್. Thus the cost price of second article is 4x. 4 into 10 rupees 40. ಅರ್ಥ ಆಗಿದೆ ಅನ್ಕೋತೀನಿ. ಆಲ್ ಆಫ್ ಯು ಅಂಡರ್ಸ್ಟುಡ್? ಎಲ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. Shall we go to next question? Fine. Next question. A vendor sells 50% of apples he had and throws away 20% of the remainder. Next day, he sells 60% of the remainder and throws away the rest. What percent of the apples does the vendor throw?
what percent of the apples does the vendor throw? And the options 20%, 22%, 24%, and 26%. ಸಿ ಈ ಕ್ವೆಶನ್ ಕೂಡ ತುಂಬಾ ಸಿಂಪಲ್ ಕ್ವೆಶನ್. ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಅಪ್ಲೈ ಮಾಡಿ ಯು ಕ್ಯಾನ್ ಗೆಟ್ ದ ಆನ್ಸರ್ ಈಸಿಲಿ. ಅಬ್ದುಲ್, ರಬ್ಬಿಶ್ ಸ್ಪೆಲ್ಲಿಂಗ್ ಕಲ್ತ್ಕೊಳ್ಳಿ ಫಸ್ಟ್, ಆಮೇಲೆ ಯಾವುದೋ ಒಂದು ಕ್ಲಾಸಿಗೆ ಬಂದು ಏನೋ ಒಂದು ಹೇಳಿರಂತೆ, ಆಯ್ತಾ? ಗೊತ್ತು ನೀವು ಯಾರು ಹೊರಗಿನವರು ಅಂತ, ಅದಕ್ಕೋಸ್ಕರ ಏನೋ ಡಿಸ್ಟರ್ಬ್ ಮಾಡಕ್ ಬಂದಿರ್ತೀರಾ. ನಾವು ಯಾರ್ದಕ್ಕೂ ಡಿಸ್ಟರ್ಬ್ ಆಗೋದಿಲ್ಲ, ಡಿಸ್ಟರ್ಬ್ ಮಾಡಕ್ಕೂ ಆಗಲ್ಲ. ಎಸ್, ಕಮಿಂಗ್ ಟು ದಿಸ್ ಕ್ವೆಶನ್. ಗುಡ್ ರಮ್ಯಾ, ಕರೆಕ್ಟ್ ಆನ್ಸರ್. ಕ್ವಿಕ್ಲಿ ಯು ಹ್ಯಾವ್ ಆನ್ಸರ್ಡ್. ಗುಡ್ ಮಾರ್ನಿಂಗ್ ಸರ್ ಅಂತೆ. ಎಸ್, ಇನ್ ಇಗ್ನೋರ್ ಮಾಡಿ. ಯಾರಾದರೂ ಹೊರಗಿನವರು ಯಾರಾದರೂ ಕಮೆಂಟ್ ಮಾಡಿದಾಗ ಅದನ್ನ ಇಗ್ನೋರ್ ಮಾಡಿ ಅಷ್ಟೇ. ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅವ್ರಿಗೆಲ್ಲ ರೆಸ್ಪಾಂಡ್ ಮಾಡಿ. ಲೆಟ್ಸ್ ಜಸ್ಟ್ ಇಗ್ನೋರ್, ಆಯ್ತಾ? ಎಸ್, ಕಮಿಂಗ್ ಟು ದಿಸ್ ಕ್ವೆಶನ್. ಗುಡ್ ಅಮೃತ, ಶಿವ, ಲತಾ, ರೇಖಾ, ಕುಶಾಲ್, ಶರಣಪ್ಪ, ಶಿವಕುಮಾರ್, ಶ್ರೀಕಾಂತ್, ತೇಜು, 26% ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಾಗ್ತದೆ, ಇಲ್ಲಿ ವೆಂಡರ್ ಅಂದ್ರೆ ಒಬ್ಬ ಮಾರಾಟಗಾರ, ಅವನಲ್ಲಿ ಒಂದು ಕೆಲವು ಆಪಲ್ಸ್ ಇದೆ, ಕೆಲವು ಆಪಲ್ಸ್, ಅದನ್ನ ನೀವು 100 ಆಪಲ್ಸ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. 100 ಆಪಲ್ಸ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಗುಡ್ ತೇಜು, ಜೆ, ಸ್ಮಿತಾ, ಕರೆಕ್ಟ್ ಆನ್ಸರ್. 100 ಆಪಲ್ಸ್ ಅಂತ ಇಲ್ಲಿ ನೀವು ಅಸ್ಯೂಮ್ ಮಾಡ್ಕೋಬಹುದು. 100 ಆಪಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡಾಗ ಏನಾಗುತ್ತೆ, ಫಸ್ಟ್ ಸೆಂಟೆನ್ಸ್ ಪ್ರಕಾರ 50% ಆಫ್ ಆಪಲ್ಸ್ ನ ಏನ್ ಮಾಡ್ತಿದ್ದಾನೆ, ಅವನು ಎಸಿತಿದ್ದಾನೆ. 50% ಆಫ್ ಆಪಲ್ಸ್ ನ ಎಸಿತಿದ್ದಾನೆ. ನಮ್ಗೆ ಗೊತ್ತಿದೆ 50% ಆಫ್ 100 ಇಸ್ ನಥಿಂಗ್ ಬಟ್ 50 ಇಟ್ ಸೆಲ್ಫ್, 50ನೇ. ಸೊ 50ನ ಏನ್ ಮಾಡ್ತಿದ್ದಾನೆ ಅವನು, ಸಾರಿ, 50% ಆಫ್ ಆಪಲ್ಸ್ ಈ ಸೆಲ್ಸ್, ಐ ಆಮ್ ಸಾರಿ, ಕ್ಷಮೆ ಇರಲಿ. 50% ಆಫ್ ಆಪಲ್ಸ್ ಈ ಸೆಲ್ಸ್ ಅಂದ್ರೆ ಅದನ್ನ ಮಾರ್ತಿದ್ದಾನೆ. 50% ಆಫ್ ಆಪಲ್ಸ್ ನ ಮಾರ್ತಿದ್ದಾನೆ ಫಸ್ಟ್. ಅಂದ್ರೆ 50% ಆಫ್ 100 ಅಂದ್ರೆ 50ನ ಮಾರ್ತಿದ್ದಾನೆ. ಅಂಡ್ ಥ್ರೋಸ್ ಅವೇ 20% ಆಫ್ ದ ರಿಮೈಂಡರ್. ಥ್ರೋಸ್ ಅವೇ 20% ಆಫ್ ದ ರಿಮೈಂಡರ್ ಅಂದ್ರೆ 50 ಆಪಲ್ ನ ಮಾರಿದಾನೆ. ಇವಾಗ ಮಿಕ್ಕಿದ 50 ಆಪಲ್ ಅಲ್ಲಿ ಅವನೇನ್ ಮಾಡ್ತಿದ್ದಾನೆ, 20% ಅನ್ನ ಅವನು ಎಸಿತಿದ್ದಾನೆ. 20% ಅನ್ನು ಅವನು ಎಸಿತಿದ್ದಾನೆ. ಅಂದ್ರೆ 20% ಆಫ್ 50ನ ಎಸಿತಿದ್ದಾನೆ. 20% ಆಫ್ 15 ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಬೈ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್. 10% 5 ಆದ್ರೆ 20% ಎಷ್ಟಾಗುತ್ತೆ, 10 ಆಗುತ್ತೆ. ಕರೆಕ್ಟ್, 10 ಆಗುತ್ತೆ. ಸೊ ಫಸ್ಟ್ ಏನ್ ಮಾಡ್ತಿದ್ದಾನೆ, 10 ಆಪಲ್ಸ್ ನ ಎಸಿತಿದ್ದಾನೆ. ಕರೆಕ್ಟ್, ನಥಿಂಗ್ ಬಟ್ 20%. ಇವಾಗ 10 ಆಪಲ್ ನ ಅವನೇನ್ ಮಾಡಿದಾನೆ, ಎಸಿತಿದ್ದಾನೆ. ರಿಮೈನಿಂಗ್ ಆಪಲ್ಸ್ ಎಷ್ಟಿದೆ, 40 ಆಪಲ್. 40ರಲ್ಲಿ ಅವನೇನ್ ಮಾಡ್ತಿದ್ದಾನೆ, ಅದರಲ್ಲಿ 60% ಅಗೇನ್ ಅವನು ಅದನ್ನ ಮಾರ್ತಿದ್ದಾನೆ. 60% ಆಫ್ 40 ಅಂತಂದ್ರೆ ಎಷ್ಟಾಗುತ್ತೆ, 60 ಆಫ್ 40 ಇಸ್ ನಥಿಂಗ್ ಬಟ್ 6 4 24. 24 ಆಪಲ್ಸ್ ನ ಏನ್ ಮಾಡ್ತಿದ್ದಾನೆ ಅವನು, ಅಗೇನ್ ಮಾರ್ತಿದ್ದಾನೆ. 24 ಸೇಬ್ಗಳನ್ನ ಮಾರಿದಾಗ ರಿಮೈನಿಂಗ್ ಎಷ್ಟು ಸೇಬ್ಗಳಿದ್ದಾವೆ, 16 ಸೇಬ್ಗಳು ಅವನನ್ನ ತಿರ್ಗಾ ಅದನ್ನ ಎಸಿತಿದ್ದಾನೆ. 16 ಪ್ಲಸ್ 10 ಏನಾಗುತ್ತೆ ನಮ್ಗೆ ಆನ್ಸರ್ 26, ನಥಿಂಗ್ ಬಟ್ 26%. ಅದನ್ನ ನೀವು ಇಲ್ಲಿ ನಮ್ಗೆ ಪರ್ಸೆಂಟ್ ಮತ್ತೆ ವ್ಯಾಲ್ಯೂ ಎರಡು ಈಕ್ವಲ್ ಇರೋದ್ರಿಂದ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಕನ್ಕ್ಲೂಡ್ ಇಟ್ ಆಸ್ 26%. ಅರ್ಥ ಆಗಿದೆ ಅನ್ಕೋತೀನಿ ಎಲ್ರಿಗೂ ಕೂಡ. ಅರ್ಥ ಆಗಿದೆ ಅನ್ಕೋತೀನಿ. ಐ ಹೋಪ್ ಎವ್ರಿವನ್ ಹ್ಯಾಸ್ ಅಂಡರ್ಸ್ಟುಡ್ ಇಟ್. ಎಸ್, ಆಪ್ಷನ್ ಡಿ 26% ಇಸ್ ದ ಕರೆಕ್ಟ್ ಆನ್ಸರ್. ಲಾವಣ್ಯ, ಓಕೆ, ನಾನು ಬರೆದು ತೋರಿಸ್ತೀನಿ ನೋಡಿ ಒಂದ್ಸರಿ. ಸಿಂಪಲ್ ಇದೆ, ಸಿಂಪಲ್. ಒಂದು ಅಸಂಪ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಏನಂತಂದ್ರೆ ಟೋಟಲ್ ಎಷ್ಟಿದೆ ಅಂತಂದ್ರೆ 100 ಆಪಲ್ ಇದೆ ಅನ್ನೋ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಎಷ್ಟಿದೆ ಇಲ್ಲಿ, ಅವನ ಹತ್ರ 100 ಆಪಲ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, 100 ಆಪಲ್ ಅಲ್ಲಿ ಫಸ್ಟ್ ಏನ್ ಮಾಡ್ತಿದ್ದಾನೆ ಅವನು, 50% ಆಪಲ್ ನ ಅವನು ಮಾರ್ತಿದ್ದಾನೆ. ಓಕೆ, ನಥಿಂಗ್ ಬಟ್ 50 ಆಪಲ್ ನ ಅವನು ಮಾರಿದ್ದಾನೆ. ರಿಮೈನಿಂಗ್ ಎಷ್ಟು ಪರ್ಸೆಂಟ್ ಆಪಲ್ ಇರುತ್ತೆ, ಅಥವಾ ರಿಮೈನಿಂಗ್ ಎಷ್ಟು ಆಪಲ್ ಇರುತ್ತೆ, 50 ಆಪಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಿದ್ದಾನೆ, ಅದರಲ್ಲಿ ಈ 50 ಆಪಲ್ ಅಲ್ಲಿ 20% ಅಷ್ಟು ಅವನೇನ್ ಮಾಡ್ತಿದ್ದಾನೆ, ಎಸಿತಿದ್ದಾನೆ. ವಾಟ್ ಈಸ್ 20% ಆಫ್ 50? ವಾಟ್ ಈಸ್ 20% ಆಫ್ 50? ಎಷ್ಟಾಗುತ್ತೆ, 10 ಆಗುತ್ತೆ. ಕರೆಕ್ಟ್, 10 ಆಗುತ್ತೆ.
ರಿಮೈನಿಂಗ್ ಎಷ್ಟು ಆ್ಯಪಲ್ ಅವನು ಇವಾಗ ಇರುತ್ತೆ ಅವನ ಹತ್ರ 40 ಆ್ಯಪಲ್ ಇರುತ್ತೆ, 40 ಆ್ಯಪಲ್ಸ್ ಇರುತ್ತೆ, ಅಂದರೆ 40 ಆ್ಯಪಲ್ ಇರುತ್ತೆ ಅವನ ಹತ್ರ. ಈ 40 ಆ್ಯಪಲ್ ಅಲ್ಲಿ ಅಗೇನ್ ಅವನೇನು ಮಾಡ್ತಿದ್ದಾನೆ ಅಂತಂದ್ರೆ 60% 60% ಆಫ್ ರಿಮೈಂಡರ್ ಅಂದ್ರೆ 60% ಆಫ್ 40 ಅಂತ. 60% ಅವನೇನ್ ಮಾಡ್ತಿದ್ದಾನೆ, ತಿರ್ಗಾ ಮಾರ್ತಿದ್ದಾನೆ. ಸೊ ವಾಟ್ ಈಸ್ 60% ಆಫ್ 40? 6 4s are 24. 6 4s are 24. ಈಗ 60% ಆಫ್ 40 ಅದನ್ನ ಅವನು ಮಾರಿದಾನೆ ಅಂತಂದ್ರೆ ರಿಮೈಂಡರ್ನ ಏನ್ ಮಾಡ್ತಿದ್ದಾನೆ, ಅವನು ಎಸಿತಿದ್ದಾನೆ. 40ರಲ್ಲಿ 24 ಅವನು ಮಾರಿದಾನೆ ಅಂತಂದ್ರೆ ಎಷ್ಟು ಉಳ್ದಿರುತ್ತೆ ಅವಾಗ? 16 ಉಳ್ದಿರುತ್ತೆ. ಆ 16ನ ಅವನೇನ್ ಮಾಡ್ತಿದ್ದಾನೆ, ಎಸಿತಿದ್ದಾನೆ. ಇಲ್ಲಿ 16 ಎಸ್ತಿದ್ದಾನೆ, ಕರೆಕ್ಟ್. ಇಲ್ಲಿ 10 ಎಸ್ತಿದ್ದಾನೆ. 2 ಆಡ್ ಮಾಡಿ, 16 ಪ್ಲಸ್ 10 ಎಷ್ಟಾಗತ್ತೆ? 26. 26 ವ್ಯಾಲ್ಯೂ ಇರೋದು ನಥಿಂಗ್ ಬಟ್ ಅದು ಪರ್ಸೆಂಟೇಜ್ ಕೂಡ, ಯಾಕಂದ್ರೆ ಎರಡು ಸೇಮ್ ಪರ್ಸೆಂಟೇಜ್ ಮತ್ತು ವ್ಯಾಲ್ಯೂ ಎರಡು ಕೂಡ ಸೇಮ್ ಈಕ್ವೇಷನ್ ಅಲ್ಲಿ. ಆದ್ರಿಂದ 26%, 26% ಇಸ್ ದ ಆನ್ಸರ್. ಲಾವಣ್ಯ ಅರ್ಥ ಆಗಿದೆ ಅನ್ಕೋತೀನಿ. Fine. We'll go for the solution now. Let total apples be 100. First day he throws 50% of the apples. 50% first day ಏನ್ ಮಾಡ್ತಿದ್ದಾನೆ ಅವನು, 50% ಅಲ್ಲಿ ಮಾರ್ತಿದ್ದಾನೆ. ಇನ್ 50% ಅಲ್ಲಿ 20% ಅವನು ಎಸಿತಿದ್ದಾನೆ. ನೋಡಿ, ಇದು ಟ್ರೆಡಿಷನಲ್ ಮೆಥಡ್, ಕನ್ಫ್ಯೂಸ್ ಆಗುತ್ತೆ. Then again next day he throws 40% of 40, nothing but 16 apples. At last he is going to get 26%. ಎಸ್, ಥ್ಯಾಂಕ್ ಯು ಧರ್ಮರಾಜ್. ಅರ್ಥ ಆದರೆ ಅದೇ ಖುಷಿ. ಆಗಲೇ ಹೇಳದ್ನಲ್ಲ, ನಿಮ್ಗೆ ಅರ್ಥ ಆಗಿ ಚೆನ್ನಾಗಿ ಆಯಿತು ಅಂತಂದರೆ ಅದೇ ಖುಷಿ. ಇನ್ನು 2 ಕ್ವಶನ್ ಇದೆ. 2 ಕ್ವಶನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಅದು ಏನಂದ್ರೆ ಡೇಟಾ ಇಂಟರ್ಪ್ರಿಟೇಷನ್. ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಶೆಲ್ ವಿ ಗೋ ಟು ನೆಕ್ಸ್ಟ್ ಕ್ವಶನ್? ಮುಂದಿನ ಕ್ವಶನ್ಗೆ ಹೋಗೋಣ. ಎಸ್ ಮಹೇಶ್, ಡೇಟಾ ಇಂಟರ್ಪ್ರಿಟೇಷನ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ನಾನು ಮೊದಲನೇ ಕ್ವಶನಲ್ಲಿ ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ, ನನ್ನ ಕಡೆಯಿಂದ 25ರಿಂದ 30 ಮಾರ್ಕ್ಸಿಗಷ್ಟು ಬರುತ್ತೆ ನ್ಯೂಮೆರಿಕಲ್ ಎಬಿಲಿಟಿಲಿ ಅಂತ. ಸೊ ಅಷ್ಟೇ ಬಂದಿದೆ. ಎಸ್, next question. A company produced 900 pieces of transistors, out of which 15% were defective and out of the remaining 20% were not sold. Find out the number of transistors sold. 610, 611, 612 and 614. Again, apply logical percentage method and find out what is the answer. ಇಲ್ಲೂ ಕೂಡ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಅಪ್ಲೈ ಮಾಡಿ ಅಂಡ್ ಫೈಂಡ್ ಔಟ್ ವಾಟ್ ಇಸ್ ದ ಆನ್ಸರ್. ಡಿಸೋಸ್ ಅರ್ಥ ಆಗಿಲ್ವಾ? ಕ್ವಶನ್ ಅರ್ಥ ಆಗಿಲ್ವಾ? ಸಿಂಪಲ್ ಕ್ವಶನ್ ಇದು. ಗುಡ್ ರಮ್ಯಾ, ಕರೆಕ್ಟ್ ಆನ್ಸರ್. ರಮ್ಯಾ ತುಂಬ ಸ್ಪೀಡಾಗಿ ಮಾಡ್ತೀರಾ ನೀವು. ಇದೇ ಸ್ಪೀಡ್ನ ಮೇಂಟೈನ್ ಮಾಡಿ, ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಗುಡ್ ಮಾರ್ಕ್ಸ್. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅದನ್ನು. ಡಿಸೋಸ, ಲತಾ, ಶಿವ, ತೇಜು, ರೇಖಾ, ಕುಶಾಲ್, ತೃಪ್ತಿ, ಸಂಪತ್, ಮಹೇಶ್, ನಾಗಶ್ರೀ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 612 ಇಸ್ ದ ಕರೆಕ್ಟ್ ಆನ್ಸರ್. ಗುಡ್. ಸಿ ಏನಾಗ್ತದೆ ಇಲ್ಲಿ, I'll explain the answer. Wait. ಏನಾಗ್ತದೆ ಇಲ್ಲಿ, 900 ಟ್ರಾನ್ಸಿಸ್ಟರ್ಸ್ ಇದೆ. ಓಕೆ, ಫಸ್ಟ್ 900 ಟ್ರಾನ್ಸಿಸ್ಟರ್ಸ್ ಇದೆ. 900 ಟ್ರಾನ್ಸಿಸ್ಟರ್ಸ್ ಅಲ್ಲಿ ಫಸ್ಟ್ ಏನಾಗ್ತದೆ, ಡಿಫೆಕ್ಟಿವ್ ಸ್ವಲ್ಪ ಇದೆ. ಕೆಲವು ಡಿಫೆಕ್ಟಿವ್ ಪೀಸಸ್ಗಳಿದೆ. ಎಷ್ಟಿದೆ ಅದು? 15% ಇದೆ. 15% ವರ್ ಡಿಫೆಕ್ಟಿವ್. ನೀವೇನ್ ಮಾಡ್ತೀರಾ, ಫಸ್ಟ್ 15% ಆಫ್ 900 ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಓಕೆ, 15% ಆಫ್ 900 ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಾ. ಹೇಗೆ? ಬೈ ಯೂಸಿಂಗ್ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್. ಬೈ ಯೂಸಿಂಗ್ ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್.
ಆಗಲೇ ಹೇಳ್ದಂಗೆ 900 ಪೀಸಸ್ ಆಫ್ ಟ್ರಾನ್ಸಿಸ್ಟರ್ಸ್ ಇದೆ. ಓಕೆ, ಇದರಲ್ಲಿ 15% ವರ್ ಡಿಫೆಕ್ಟಿವ್. ಸೊ 15% ಆಫ್ 900 ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಾ. 10% ಗೊತ್ತು ನಮಗೆ. 10% ಈಸ್ 90. ಸೊ 5% ಎಷ್ಟಾಗುತ್ತೆ ಅವಾಗ? 45. ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 135. ಈಗ ಏನು ಮಾಡ್ತೀರಾ? 900ರಲ್ಲಿ 135ನ ಕಳಿತೀರಾ, 135ನ ಕಳಿತೀರಾ, ಎಷ್ಟಾಗುತ್ತೆ? ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಎಷ್ಟಾಗುತ್ತೆ? 900ರಲ್ಲಿ 135 ಕಳೆದಾಗ, ಎಸ್ 900ರಲ್ಲಿ 135 ಕಳೆದಾಗ ಎಷ್ಟಾಗುತ್ತೆ? ವಾಟ್ ವಿಲ್ ಬಿ ದ ವ್ಯಾಲ್ಯೂ? 765. ಕರೆಕ್ಟ್. ಎಷ್ಟು? 765. ಈಗ 765 ಟ್ರಾನ್ಸಿಸ್ಟರ್ಸ್ ಅಲ್ಲಿ ನಾನು ಸ್ವಲ್ಪ ಕೆಳಗೆ ಬರೀತೀನಿ ಅದನ್ನ. 765 ಅಲ್ಲಿ ಏನಾಗ್ತಿದೆ? 20% ಮಾರಾಟ ಆಗಿಲ್ಲ. 20% ವರ್ ನಾಟ್ ಸೋಲ್ಡ್ ಅಂದ್ರೆ 20% ಮಾರಾಟ ಆಗಿಲ್ಲ. 20% ಆಫ್ 765. ಲಾಜಿಕಲ್ ಪರ್ಸೆಂಟೇಜ್ ಮೆಥಡ್ ಯೂಸ್ ಮಾಡಿ 10% ಎಷ್ಟಾಗುತ್ತೆ? 10% 76.5 ಆಗುತ್ತೆ. ಸೊ 20% ಎಷ್ಟಾಗುತ್ತೆ? ಎರಡು ಕೂಡ ಆ್ಯಡ್ ಮಾಡಿ 76.5. ಇಲ್ಲಿ 76.5 76.5 ಅಂತ ತಗೋಬೇಡಿ, 75 + 75 ಅಂತ ತಗೊಳ್ಳಿ. ರಿಮೈನಿಂಗ್ 1.5 ಲೇಟರ್ ಆ್ಯಡ್ ಮಾಡೋಣ. 75 + 75 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 150 ಆಗುತ್ತೆ. 1.5 + 1.5 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 3 ಆಗುತ್ತೆ. ಕರೆಕ್ಟ್. 153. ಅಂದ್ರೆ ಈ 153ನ ಅಗೇನ್ ಕಳೀರಿ. ಇವಾಗ 765 153 ಕಳೆದ್ರೆ ಎಷ್ಟಾಗುತ್ತೆ? ಈಗೇನ್ ಇದನ್ನ ಹೆಂಗ್ ಕಳಿತೀರಾ ಅಂದ್ರೆ 700 100 ಹೋದ್ರೆ 600, 60 50 ಹೋದ್ರೆ 10, 5 3 ಹೋದ್ರೆ 2, ಅಂದ್ರೆ ಎಷ್ಟಾಗುತ್ತೆ? 612. ಈ ತರ ಈಸಿಯಾಗಿ ಕಲ್ತ್ಕೋಬೇಕು ನೀವು ಸಬ್ಟ್ರಾಕ್ಟ್ ಮಾಡೋದನ್ನ. ಕಷ್ಟಪಟ್ಕೊಳಕ್ ಹೋಗ್ಬಿಡಿ. 700 100 ಕಳೀರಿ, 600 ಉಳಿಯುತ್ತೆ. ಅಗೇನ್ 60 50 ಕಳೀರಿ, 10 ಉಳಿಯುತ್ತೆ. 5 3 ಕಳೀರಿ, 2 ಉಳಿಯುತ್ತೆ. ಓಕೆ, ಸೊ ದ ಆನ್ಸರ್ ಇಸ್ 612, ಆಪ್ಷನ್ ಸಿ. ಡಿಸೋಸ್ ಅರ್ಥ ಆಗಿದೆ ಅನ್ಕೋತೀನಿ. ಇನ್ಯಾರಿಗಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಇನ್ನು ಒಂದು ಕ್ವಶನ್ ಇದೆ ಅಷ್ಟೇ, ಪರ್ಸೆಂಟೇಜ್ ಅಲ್ಲಿ ಬರೀ ಒಂದೇ ಕ್ವಶನ್, ಒಂದು ಕ್ವಶನ್ ಇದೆ ಅಷ್ಟೇ, ಬಾಕಿ ಅರ್ಥ ಆಗಿದೆಲ್ಲ? ಗುಡ್, ಆಲ್ ಆಫ್ ಯು. ಎಸ್, ಜೆ ಶರಣಯ್ಯ, ಬಿಂದುಶ್ರೀ, ಕರೆಕ್ಟ್. ಯಾರ್ಯಾರು 612 ಅಂತ ಹೇಳಿದ್ರು ಆನ್ಸರ್? ಗುಡ್, ಆಲ್ ಆಫ್ ಯು, ಕರೆಕ್ಟ್ ಆನ್ಸರ್. ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊಲ್ಯೂಷನ್ ಕೂಡ ಒಂದ್ಸರಿ ನೋಡ್ಬಿಡೋಣ. Yes, number of transistors sold is 900 into 85 by 100 multiplied by 80 by 100 is equal to 612. ಎಸ್ ಕುಶಾಲ್, ಇದೇ ತರ ಈಸಿಯಾಗಿ ಕಲಿಬೇಕು. ಯಾವುದೇ ಟಾಪಿಕ್ ಕಲ್ತ್ರು, ಯಾವುದೇ ಟಾಪಿಕ್ ಈಸಿಯಾಗಿ ಕಲ್ತಾಗ ಯಾವುದೇ ತರ ಫಾರ್ಮುಲಾ ಅದೆಲ್ಲ ಕಲಿಯಕ್ಕೆ ಹೋಗ್ಬೇಡಿ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫಾರ್ಮುಲಾ ಎಲ್ಲ ಕಲ್ತು ನಿಮ್ಗೆ ಸಾಲ್ವ್ ಮಾಡಕ್ ಟೈಮ್ ಇರೋದಿಲ್ಲ. ಕೆಲವೊಂದು ಕ್ವಶನ್ ಅನ್ನ ಜೆ ಇದೇ ತರ ಲೆವೆಲ್ಸ್ ಇರುತ್ತೆ ಎಕ್ಸಾಮ್ಸ್ ಅಲ್ಲಿ. ನೀವು ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಅಲ್ಲಿ ನೀವು ಯಾವುದೇ ಕ್ವಶನ್ ಕೊಟ್ರು ಈಸಿಯಾಗಿ ಮಾಡ್ಬೋದು. ಇಲ್ಲಿ ಇದು ಏನಂತಂದ್ರೆ ಇದೊಂದು PO ಲೆವೆಲ್ ಮತ್ತೆ ಕ್ಲರಿಕಲ್ ಲೆವೆಲ್ ಎರಡು ಮಿಕ್ಸರ್ ಅಂತ ಹೇಳ್ಬೋದು. ಎರಡು ಕೂಡ ತಗೊಂಡಿದ್ದೀನಿ ನಾನು. ಬರೀ ಒಂದೇ ಕ್ಲರಿಕಲ್ ಲೆವೆಲ್ ಅಂತಾನು ಹೇಳಲ್ಲ, ಅಥವಾ ಬರೀ PO ಲೆವೆಲ್ ಅಂತಾನು ಹೇಳಲ್ಲ. ಎರಡು ತರ ಟೈಪ್ ಇರುತ್ತೆ. ಆಗ್ಲೇ ಹೇಳಿದಂಗೆ ಕ್ಲರಿಕಲ್ ಲೆವೆಲ್ ಅಲ್ಲಿ ಈಸಿ ಇರುತ್ತೆ ಕ್ವೆಶನ್ಸ್, PO ಲೆವೆಲ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಸ್ವಲ್ಪ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಬಟ್ ಮೇನ್ಸ್ ಅಂತ ಬಂದಾಗ ತುಂಬಾ ಡಿಫಿಕಲ್ಟಿ ಇರುತ್ತೆ. ಕ್ಲರಿಕಲ್ ಲೆವೆಲ್ ಆದ್ರೂ ತಗೊಳ್ಳಿ, PO ಲೆವೆಲ್ ಆದ್ರೂ ತಗೊಳ್ಳಿ, ಮೇನ್ಸ್ ಅಂತ ಬಂದಾಗ ಲೆವೆಲ್ ಡಿಫಿಕಲ್ಟಿ ಇದ್ದೇ ಇರುತ್ತೆ. ಅಲ್ಲಿ ಡಿಫಿಕಲ್ಟಿ ಇದ್ರೆ ತಾನೇ ಜಾಸ್ತಿ ಫಿಲ್ಟರ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ಕ್ವಶನಿಗೆ ಹೋಗೋಣ. ಎಸ್, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಾನು ಕೂಡ ಈಸಿ ಆಗುತ್ತೆ. In an examination, 35% of students failed in quants and 42% of students failed in verbal. While 14% failed in both the topics,
If 222 students passed in both the topics, how many students appeared to write the examination? And the answers 500, 600, 700 and 800. Go for this question. Venn diagram ಹಾಕಿ ಕೂಡ ಸಾಲ್ವ್ ಮಾಡ್ಬೋದು ಈ ಕ್ವಶನ್ ಅನ್ನ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಗೊಂಡಿರೋದು ಅಭಿಷೇಕ್. ಕಂಪ್ಲೀಟ್ ಎಲ್ಲಾ ಪೇಪರ್ನ ಇಟ್ಕೊಂಡು ಸಾಲ್ವ್ ಮಾಡಕ್ ಆಗೋದಿಲ್ಲ 2 hours ಟೈಮಲ್ಲಿ, ಬಿಕಾಸ್ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ಬೇಕಲ್ವಾ, ಮಾಡಕ್ ಆಗೋದಿಲ್ಲ. ಅದರಿಂದ ಟಾಪಿಕ್ಸ್ ವೈಸ್ ಕಲಿತಾ ಹೋಗ್ತೀರಾ ಈ ಟ್ರೈನಿಂಗ್ ಸೆಷನ್ ಅಲ್ಲಿ. ಒನ್ಸ್ ಎಲ್ಲಾ ಟಾಪಿಕ್ಸ್ ನೀವು ಯಾವ್ದಾವ್ದು ಕಲ್ತಿದ್ದೀರೋ ಅದನ್ನ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಈ 50 days ಪ್ರೋಗ್ರಾಮ್ ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ ಕೆಲಸ ಪ್ರೀವಿಯಸ್ ಇಯರ್ ಏನೇನು ಕ್ವಶನ್ ಪೇಪರ್ ಮೆಮೊರಿ ಬೇಸ್ಡ್ ಪೇಪರ್ ಸಿಕ್ಕುತ್ತೋ ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಗುಡ್ ಸುದರ್ಶನ್, ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 600. ಗುಡ್. ಶಿವ, ಸುದರ್ಶನ್, ಲತಾ, ರಮ್ಯಾ, ರೇಖಾ, ಸಂಯಮ, ಕುಶಾಲ್, ಅಮೃತ, ಹಿತೇಶ್, ಶಿವಕುಮಾರ್, ಮಹೇಶ್, ನಾಗಶ್ರೀ, ತೇಜು, ಸಂಪತ್, ಸ್ಮಿತಾ, ಕೃತಿಕಾ, ಕಾರ್ತಿ, ಅನುಷಾ. ಗುಡ್, ಆಲ್ ಆಫ್ ಯು. ಆಪ್ಷನ್ ಬಿ 600 ಕರೆಕ್ಟ್ ಆನ್ಸರ್. ಈಸಿ ಕ್ವೆಶನ್, ತುಂಬಾ ಈಸಿ ಇದೆ ಇದು. ಇಲ್ಲೇನಂದ್ರೆ ಎರಡು ಸಬ್ಜೆಕ್ಟ್ ಇದೆ, ಕರೆಕ್ಟ್. ಒಂದು ಕ್ವಾಂಟ್, ಇನ್ನೊಂದು ವರ್ಬಲ್. ಕ್ವಾಂಟ್ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕ್ವೆಶನ್ ಅನ್ನ. ಯು ನೀಡ್ ಟು ಬಿ ಅವೇರ್ ಆಫ್ ಕ್ವೆಶನ್. ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ಕ್ವೆಶನ್ ಅಲ್ಲಿ ನಿಮ್ಗೆ ಬೇಕಂತಾನೆ ಟ್ವಿಸ್ಟ್ ಮಾಡ್ತಾರೆ. ಓಕೆ, ಈ ಟ್ವಿಸ್ಟೆಡ್ ಸ್ಟೋರಿ ಅಂತ ಕೇಳಿದ್ರೆ, ಟ್ವಿಸ್ಟೆಡ್ ಸ್ಕ್ರೀನ್ ಪ್ಲೇ ಅಂತ ಫಿಲ್ಮ್ ನೋಡ್ತಾ ಇರ್ತೀರಾ, ಅದು ನೀವು ಅನ್ಕೊಂಡಿರಲ್ಲ, ಅದೇ ಆ ತರ ಆಗೋಗುತ್ತೆ ಸ್ಟೋರಿ. ಅದೇ ತರ ಈ ಕ್ವೆಶನ್ ಅಷ್ಟೇ. ಇಲ್ಲಿ ಏನ್ ಮಾತಾಡ್ತಿದ್ದಾರೆ ಫಸ್ಟ್ ಅಂತಂದ್ರೆ, failed students ಬಗ್ಗೆ ಮಾತಾಡ್ತಿದ್ದಾರೆ. ಫಸ್ಟ್ 35% of students failed in quants and 42% of students failed in verbal. ಓಕೆ, failed. Then 14% failed in both the topics. ಇಲ್ಲಿವರೆಗೂ failed ಇದೆ. ದೆನ್ ನೀವು ಅಕಸ್ಮಾತ್ ಮುಂದಿನ ಸ್ಟೇಟ್ಮೆಂಟ್ ಓದಿಲ್ಲ, ಬರೀ 222 ಅಂತ ಮಾತ್ರ ಓದಿದ್ರೆ ಅಲ್ಲಿ ತಪ್ಪಾಗುತ್ತೆ. ಇಫ್ 222 ಸ್ಟೂಡೆಂಟ್ಸ್ ಪಾಸ್ಟ್ ಇನ್ ಬೋತ್ ದ ಟಾಪಿಕ್ಸ್, ಏನಂತಿದೆ ಇಲ್ಲಿ, ಪಾಸ್ಟ್ ಅಂತ ಬಂದಿದೆ. ಇವಾಗ 222 ಪಾಸ್ಟ್, ಫಸ್ಟ್ ಫೇಲ್ಡ್ ಬಗ್ಗೆ ಮಾತಾಡ್ತಿದ್ರು, ಇವಾಗ ಪಾಸ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಯು ನೀಡ್ ಟು ಬಿ ಅವೇರ್ ಆಫ್ ದೀಸ್ ಲೈನ್ಸ್. ಈ ಲೈನ್ಸ್ ಬಗ್ಗೆ ಎಲ್ಲ ನೀವು ಸ್ವಲ್ಪ ಅವೇರ್ ಆಗಿರ್ಬೇಕು. ಅವೇರ್ ಆಗಿದ್ರೆ ಮಾತ್ರ ಬೇಗ ಸಾಲ್ವ್ ಮಾಡಕ್ ಸಾಧ್ಯ. ಮೈಂಡ್ ಸೆಟ್ ಅನ್ನೋದನ್ನ ತುಂಬಾ ಶಾರ್ಪ್ ಆಗಿ ಇಟ್ಕೋಬೇಕಾಗುತ್ತೆ. ತುಂಬಾ ಶಾರ್ಪ್ ಆಗಿ ಇಟ್ಕೊಂಡಾಗ ನಿಮ್ಗೆ ಈಸಿಯಾಗಿ ಒಂದು ಆನ್ಸರ್ ಬರುತ್ತೆ, ಇಲ್ಲಾಂದ್ರೆ ತಪ್ಪಾಗೋಗುತ್ತೆ. ಓಕೆ, ಕಮಿಂಗ್ ಟು ದಿಸ್ ಕ್ವೆಶನ್, ದಿಸ್ ಇಸ್ ಈಸಿ. 35% of students failed in quants, 42% of students failed in verbal, while 14% failed in both the topics. ನೀವೇನ್ ಮಾಡ್ತೀರಾ, 35% plus 42% ಆಡ್ ಮಾಡ್ತೀರಾ. ಅಗೇನ್ ಅದರಲ್ಲಿ ನೀವೇನ್ ಮಾಡ್ತೀರಾ, 35 plus 42 ಆಡ್ ಮಾಡಿದಾಗ 77 ಬರುತ್ತೆ. 77% ಅಲ್ಲಿ ಅಗೇನ್ -14 ಅನ್ನ ಮಾಡ್ತೀರಾ, ಯಾಕಂದ್ರೆ ಎರಡರಲ್ಲೂ 14% ಅಷ್ಟು ಜನ ಫೇಲ್ ಆಗಿದ್ದಾರೆ. ರಿಮೈನಿಂಗ್ ಎಷ್ಟು ಪರ್ಸೆಂಟ್ ಬಂದಿದೆಯೋ ಅಷ್ಟು ಪರ್ಸೆಂಟೇಜ್ ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ ಅಂದ್ರೆ 37% ಬರುತ್ತೆ. 37% ಈಸ್ ಈಕ್ವಲ್ ಟು 222. ಅದು ಮಾಡಿದಾಗ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ದಟ್ ಈಸ್ ಆಪ್ಷನ್ ಬಿ 600. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಎಸ್, ಯಾರಿಗಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ, ಇಲ್ಲ ಅಂದ್ರೆ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಗುಡ್. ಜಿ ಶಿಲ್ಪಶ್ರೀ, ಶರಣಪ್ಪ, ಗುಡ್. ಓಕೆ, ಬಿಂದುಶ್ರೀ ಸಾಲ್ವ್ ಮಾಡ್ತೀನಿ ನೋಡಿ. ಓಕೆ, ಎಕ್ಸ್ಪ್ಲೇನ್ ಬರೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ಕ್ವೆಶ್ಚನ್? ಫಸ್ಟ್ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ.
ಇಲ್ಲಿ ಎರಡು ಸಬ್ಜೆಕ್ಟ್ ಇದೆ. ಓಕೆ, ಕ್ವಾಂಟ್ ಮತ್ತೆ ವರ್ಬಲ್. ಓಕೆ, 35% ಆಫ್ ಸ್ಟೂಡೆಂಟ್ಸು 35% ಆಫ್ ಸ್ಟೂಡೆಂಟು ಕ್ವಾಂಟ್ಸ್ ಅಲ್ಲಿ ಫೇಲ್ ಆಗ್ತಿದ್ದಾರೆ. ಓಕೆ, ದೆನ್ 42% ಆಫ್ ಸ್ಟೂಡೆಂಟ್ಸು ವರ್ಬಲ್ ಅಲ್ಲಿ ಫೇಲ್ ಆಗ್ತಿದ್ದಾರೆ. ಕರೆಕ್ಟ್? ಆಲ್ ಟುಗೆದರ್ ಎರಡು ಸೇರಿ 35 ಪ್ಲಸ್ 42 ಎರಡು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 77% ಅಷ್ಟು ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಇಷ್ಟು ಅರ್ಥ ಆಗಿದಲ್ಲ? 77% ಆಫ್ ಸ್ಟೂಡೆಂಟ್ಸ್ ಫೇಲ್ಡ್ ಸ್ಟೂಡೆಂಟ್ಸ್. ಇವರೆಲ್ಲ ಏನು? ಫೇಲ್ ಸ್ಟೂಡೆಂಟ್ಸ್. ಆದರೆ ಈಗ ನಮಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತಂದ್ರೆ 14% ಆಫ್ ಸ್ಟೂಡೆಂಟ್ಸು ಎರಡರಲ್ಲೂ ಕೂಡ ಫೇಲ್ ಆಗ್ತಿದ್ದಾರೆ ಅಂತ. 14% ಆಫ್ ಸ್ಟೂಡೆಂಟ್ಸು ಎರಡರಲ್ಲಿ ಕೂಡ ಫೇಲ್ ಆಗ್ತಿದ್ದಾರೆ ಅಂತ ಅಂದಾಗ ನೀವೇನ್ ಮಾಡಬೇಕು? ಅವಾಗ ಅದರಲ್ಲಿ 77% ಎರಡಲ್ಲಿ ಏನ್ ಬಂದಿದೆಯೋ 77% ಏನ್ ಬಂದಿದೆಯೋ ಅದರಲ್ಲಿ ತಿರ್ಗಾ ಎಗೇನ್ 14 ಮೈನಸ್ ಮಾಡ್ತೀರಾ. 14 ಮೈನಸ್ ಮಾಡ್ತೀರಾ. ಓಕೆ, 77 ಅಲ್ಲಿ ಏನ್ ಮಾಡ್ತೀರಾ ನೀವು? ಎಗೇನ್ 14 ಮೈನಸ್ ಮಾಡ್ತೀರಾ. ಏನಕ್ಕೆ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ? ಯಾಕಂದ್ರೆ ಅದಲ್ಲಿ ಇಬ್ರು ಕೂಡ ಕಾಮನ್ ಆಗಿ 14% ಎರಡರಲ್ಲೂ ಫೇಲ್ ಆಗಿದ್ದಾರೆ. ಸೊ 77% ಬಂದಿದೆ ನಮ್ಗೆ. ಈಗ 77% ಮೈನಸ್ 14% ಮಾಡ್ತೀರಾ. ಮಾಡಿದಾಗ ಏನಾಗುತ್ತೆ ನಿಮ್ಗೆ? 77% ಮೈನಸ್ 14% ಅಂತಂದಾಗ ಎಷ್ಟಾಗುತ್ತೆ? 63%. ರೈಟ್? 63% ಬರುತ್ತೆ. ಈಗ ಇವರು 63% ಏನಂತಂದ್ರೆ ಫೇಲ್ಡ್ ಸ್ಟೂಡೆಂಟ್ಸ್. ಓಕೆ, ಫೇಲ್ಡ್ ಅಂತ ಕೊಟ್ಟಿದ್ರೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದಾಗಿದೆ, ಈ ಪರ್ಸೆಂಟೇಜ್. ಆದ್ರೆ ನಮ್ಗೇನ್ ಕೊಟ್ಟಿದ್ದಾರೆ ಇಲ್ಲಿ? ಫೇಲ್ ಸ್ಟೂಡೆಂಟ್ಸ್ ಕೊಟ್ಟಿಲ್ಲ, ಪಾಸ್ಟ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿದ್ದಾರೆ. ಎಷ್ಟು? 222. ಅಂದ್ರೆ ನಮಗೆ ಗೊತ್ತಿದೆ ಔಟ್ ಆಫ್ 100% ಅಲ್ಲಿ 63% ಅನ್ನ ನಾವು ಇವಾಗ ಕಳಿಬೇಕು. ಏಕೆಂದ್ರೆ ಪಾಸ್ಟ್ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಗೆ. ಎಷ್ಟು ಪಾಸ್ಟ್ ಸ್ಟೂಡೆಂಟ್ಸ್? 37% ಪಾಸ್ಟ್ ಸ್ಟೂಡೆಂಟ್ಸ್. ಇವರೇನು? ಪಾಸ್ಟ್ ಸ್ಟೂಡೆಂಟ್ಸ್. ಈ 37% ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? 37% is equal to 222. ಇಲ್ಲಿ ಕಾಮನ್ ಮಲ್ಟಿಪಲ್ ನೋಡ್ತೀರಾ? ಕಾಮನ್ ಮಲ್ಟಿಪಲ್ ಇಲ್ಲಿ ಯಾವುದು ಅಂತಂದ್ರೆ 37. 37 one time will be 37. 37 6 times will be 222. 37 6 times will be 222. ಸೊ ನೀವೇನ್ ಮಾಡ್ತೀರಾ? 37 one time 37 ಬರ್ಕೋತೀರಾ. ಅಗೇನ್ 37 6 times will be 222. ಅಂದ್ರೆ 1% is equal to 6 ಆದ್ರೆ 100% ಎಷ್ಟಾಗುತ್ತೆ? 600 ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಶ್ರೀಕಾಂತ್ ಅಂಡ್ ಬಿಂದುಶ್ರೀ ಅರ್ಥ ಆಗಿದೆ ಅನ್ಕೋತೀನಿ ಇಬ್ಬರಿಗೂ ಕೂಡ. Fine. Yes. Pleasure. I will see the solution now. Percentage of students failing quants 35. Percentage of students failing in verbal 42. Then some will be 35 plus 42, 77. And percentage of students failing both 14. Traditional method. 77 minus 14, 63. ಆದರೆ ಇಲ್ಲಿ ಪಾಸ್ಟ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ 37%. 37% of x is equal to 222 and x is equal to 600. ಸೊ ಇಲ್ಲಿಗೆ ಪರ್ಸೆಂಟೇಜ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ಈಗ ನಾವೇನ್ ಮಾಡೋಣ? ವಿಲ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಐ ಹೋಪ್ ಇಟ್ಸ್ ಕ್ಲಿಯರ್.
ಈಗ ನಾವೇನ್ ಮಾಡೋಣ, ವಿಲ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಡೇಟಾ ಇಂಟರ್ಪ್ರಿಟೇಷನ್. ರೇಷನ್ ಪ್ರಪೋರ್ಷನ್ ಕೂಡ ಹಾಕೊಂಡಿದ್ದೆ, ಇನ್ ಕೇಸ್ ಟೈಮ್ ಸಿಕ್ಕಿದ್ರೆ ಮಾಡಬಹುದು ಅಂತ, ಬಟ್ ಟೈಮ್ ಇಲ್ಲ. ಅದರಿಂದ ನಾವೇನ್ ಮಾಡೋಣ, ವಿಲ್ ಸ್ಟಾರ್ಟ್ ಡೇಟಾ ಇಂಟರ್ಪ್ರಿಟೇಷನ್ ಡೈರೆಕ್ಟ್ಲಿ. ಏನು ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ ಏನು ಅಂತ ಕೇಳ್ಬೋದು. ಯು ಮೇ ಆಸ್ಕ್ ವಾಟ್ ಇಸ್ ಡೇಟಾ ಇಂಟರ್ಪ್ರಿಟೇಷನ್. ನಾವಿಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಯಾವ ಡೇಟಾ ಬರುತ್ತೆ ಏನು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಟ್ ಅದನ್ನು ಕೂಡ ಒಂದ್ಸರಿ ತೋರಿಸ್ತೀನಿ ಹೆಂಗ್ ಯಾವ ತರ ಬರುತ್ತೆ ಡೇಟಾ ಅನ್ನೋದು. ಯಾಕಂದ್ರೆ ಮತ್ತೆ ಯಾರಿಗಾದ್ರೂ ಇನ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಅನ್ನ ಅವರು ಗೊತ್ತು ಮಾಡ್ಕೋಬಹುದು. ಏನು ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ, ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ ಯು ವಿಲ್ ಬಿ ಗಿವನ್ ವಿತ್ ಡೇಟಾ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಡೇಟಾ ಇಂಟರ್ಪ್ರಿಟೇಷನ್. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ಡೇಟಾ ಕೊಟ್ಟಿರ್ತಾರೆ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ಅನಲೈಸ್ ಮಾಡಬೇಕು. ಎರಡೇ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಅನಲೈಸ್ ಇಟ್. ಯು ನೀಡ್ ಟು ಡೂ ದೀಸ್ ಟೂ ಥಿಂಗ್ಸ್ ಇನ್ ಡೇಟಾ ಇಂಟರ್ಪ್ರಿಟೇಷನ್. ಆಮೇಲೆ ಕೆಲವು ಸ್ಟೂಡೆಂಟ್ಸ್ ನೋಡಿದೀನಿ ನಾನು ತುಂಬಾ, ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಈ ತರ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ನೀವು ಕೂಡ ಮಾಡ್ತಿರ್ಬೋದು, ಇದನ್ನ ಮಾಡಕ್ ಹೋಗ್ಬಿಡಿ. ಏನು ಅಂತಂದ್ರೆ, ಶ್ರೀಕಾಂತ್ ರೇಷನ್ ಪ್ರಪೋರ್ಷನ್ ಕೂಡ ಮಾಡಕ್ ಹೋದ್ರೆ ಈಗ ಡೇಟಾ ಇಂಟರ್ಪ್ರಿಟೇಷನ್ ನೆಕ್ಸ್ಟ್ ಕ್ಲಾಸ್ ಆಗ್ಬಿಡುತ್ತೆ. ನಂದು ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ವೀಕ್ ಐ ಹ್ಯಾವ್ ಟು ಕಂಪ್ಲೀಟ್ ಮೈ ಪೋರ್ಷನ್ಸ್. ನಂದು ಏನಿದೆ ಅದನ್ನ ನಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ನನ್ಗೊಂದು ಅಸೈನ್ಮೆಂಟ್ ಬಂದಿರೋದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ. ರೇಷನ್ ಪ್ರಪೋರ್ಷನ್ ಈಸಿ ಇರುತ್ತೆ ಶ್ರೀಕಾಂತ್, ಟೈಮ್ ಸಿಕ್ಕಿದ್ರೆ ಮುಂದೆ ನೋಡೋಣ ಅದನ್ನ. ಓಕೆ, ಕೆಲವರು ತಪ್ಪು ಮಾಡ್ತಾರೆ. ಏನಂತಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಕ್ವಶನ್ ಕೊಟ್ಟಾಗ ಕ್ವಶನ್ ಅಲ್ಲಿ ಈ ಡೇಟಾ ಇರುತ್ತೆ, ಟ್ಯಾಬ್ಯುಲರ್ ಡೇಟಾ ಇರುತ್ತೆ ಅಂತ ಅನ್ಕೊಳ್ಳಿ. ಟ್ಯಾಬ್ಯುಲರ್ ಡೇಟಾಲಿ ಎಲ್ಲಾ ವ್ಯಾಲ್ಯೂಸ್ನ ಆಡ್ ಮಾಡ್ಬಿಡೋದು, ಎಲ್ಲಾ ವ್ಯಾಲ್ಯೂಸ್ನು ಆಡ್ ಮಾಡಿ ಅದಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ತಗೊಳ್ಳೋದು ಅಥವಾ ಹೈಯೆಸ್ಟ್ ಪರ್ಸೆಂಟೇಜ್ ಏನಂತ ನೋಡ್ಕೊಳ್ಳೋದು, ಫೈಂಡ್ ಔಟ್ ಮಾಡೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ದೇ ಜಸ್ಟ್ ವೇಸ್ಟ್ ದೇರ್ ಟೈಮ್ ಆನ್ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್. ಇದನ್ನ ಮಾಡಕ್ ಹೋಗ್ಬಿಡಿ, ಇದನ್ನ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಕ್ವಶನ್ ಕೊಟ್ಟಾಗ ಡೇಟಾ ಇಂಟರ್ಪ್ರಿಟೇಷನ್ ಯಾವ್ದೇ ತರ ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ಯಾಕಂದ್ರೆ ಏನ್ ಪರ್ಸೆಂಟೇಜ್ ಟಾಪಿಕ್ ನೀವು ಕಲ್ತಿದ್ದೀರೋ ಅದೇ ಇರುತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ. ಒಂದ್ ಥಿಂಗ್ ಏನಂದ್ರೆ, 80 to 90% ಆಫ್ ಟೈಮ್ಸ್ 80 to 90% ಆಫ್ ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಪರ್ಸೆಂಟೇಜ್ ಟಾಪಿಕ್. ಇದನ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ವೆರಿಫೈ ಮಾಡಿ. 80 to 90% ಆಫ್ ದ ಟೈಮ್ಸ್ 80 to 90% ಆಫ್ ದ ಟೈಮ್ಸ್ ಕ್ವೆಶನ್ಸ್ ವಿಲ್ ಬಿ ಫ್ರಮ್ ಪರ್ಸೆಂಟೇಜ್ ಟಾಪಿಕ್. ರೇಷಿಯೋ ಪ್ರಪೋರ್ಷನ್ ಮಾಡಿ, ರೇಷಿಯೋ ಪ್ರಪೋರ್ಷನ್ ಮಾಡ್ಬೇಕಾ? ಇದು ಅದನ್ನ ಮಾಡಕ್ ಹೋದ್ರೆ ಹೇಳ್ತಿದ್ದೀನಲ್ಲ ಅಗೇನ್. ಓಕೆ, ರೇಷನ್ ಪ್ರಪೋರ್ಷನ್ ಒಂದು 3-4 ಕ್ವಶನ್ ಮಾಡಿಸ್ಬೋದು, ಪರವಾಗಿಲ್ವಾ? ಓಕೆನಾ? ರೇಷನ್ ಪ್ರಪೋರ್ಷನ್ 3-4 ಕ್ವಶನ್ ಮಾಡಿಸ್ಬೋದು, ಪರವಾಗಿಲ್ವಾ? ಓಕೆ ಅಂತ ಅನ್ನೋದಾದ್ರೆ ಮಾಡಿಸ್ತೀವಿ. ಸೊ ದಟ್ ನೆಕ್ಸ್ಟ್ ವೀಕ್ ಅಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ 2 ಕ್ಲಾಸ್ ಸಿಕ್ಕತ್ತೆ ಅಥವಾ 1 ಕ್ಲಾಸ್ ಸಿಕ್ಕತ್ತೆ, ನೋಡೋಣ, ಡಿಪೆಂಡಿಂಗ್ ಆನ್ ದ ಟೈಮ್ ಟೇಬಲ್. ಡೇಟಾ ಇಂಟರ್ಪ್ರಿಟೇಷನ್ ತಗೊಂಡು ಮುಗಿಸ್ತೀನಿ. ಓಕೆ ಅಂತಂದ್ರೆ ಸ್ಟಾರ್ಟ್ ಮಾಡ್ತೀನಿ ರೇಷಿಯೋ ಪ್ರಪೋರ್ಷನ್ ಇಂದ. Okay, is that okay? Is that okay for you? Oh, okay, for all of you? Okay, ಶ್ರೀಕಾಂತ್, ಅದೇ ಬೇಸಿಕ್ಸ್ ಹೇಳಿ. ಇವತ್ತು ಅದೇ ಆಗೋಗುತ್ತೆ. ರೇಷನ್ ಪ್ರೊಫೆಷನ್ ತಗೊಂಡ್ರೆ ಅದರದ್ದು ಬೇಸಿಕ್ಸ್ ಹೇಳಿ ಒಂದು 2-3 ಕ್ವಶನ್ಸ್ ಮಾಡಿಸಿ ಸಾಲ್ವ್ ಮಾಡಿಸಿ ಇವತ್ತು ಮುಗಿಸ್ತೀನಿ. ಪರ್ಸೆಂಟೇಜ್ ರೇಷನ್ ಪ್ರೊಫೆಷನ್ 2 ಕೂಡ ಆದಂಗೆ ಆಗುತ್ತೆ ಅವಾಗ. ಓಕೆ ಫೈನ್, ಎಲ್ಲರೂ ಕೂಡ ಅದನ್ನೇ ಕೇಳ್ತಿರೋದ್ರಿಂದ ನಾನು ಅದನ್ನೇ ಸಾಲ್ವ್ ಮಾಡ್ತೀನಿ. ಈಗ ನೀವೇನು ಹೇಳ್ತೀರೋ ಅದನ್ನೇ ಕೇಳಬೇಕಲ್ಲ, ನಾವು ವೇಟ್ ಮಾಡಿ. ಹೌದು ಜೆ ಡಿ ಎಗೆ ರೇಷನ್ ಪ್ರಪೋರ್ಷನ್, ಪರ್ಸೆಂಟೇಜ್, ಆವ್ರೇಜ್ 3 ಬೇಕಾಗುತ್ತೆ. ನಾನು ಯೂಶಲಿ ಹೇಗ್ ಮಾಡೋದು ಅಂತಂದ್ರೆ, ಆವ್ರೇಜ್, ರೇಷನ್ ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್ 3 ಕೂಡ ಮಾಡ್ತೀನಿ. ಬಟ್ ಅಗೇನ್ ಟೈಮ್ ಕನ್ಸ್ಟ್ರೇನ್ ಇರೋದ್ರಿಂದ ಡೈರೆಕ್ಟ್ ಆಗಿ ಅಲ್ಲಿ ಹೋಗೋಣ ಅಂತ ಅನ್ಕೊಂಡು ಮಾಡಿದ್ದು. ಇಟ್ಸ್ ಓಕೆ, ನೋಡೋಣ ರೇಷನ್ ಪ್ರಪೋರ್ಷನ್ ಅಂದ್ರೆ ಏನು ಅಂತ ನೋಡೋಣ. ರೇಷನ್ ಪ್ರಪೋರ್ಷನ್, ವಾಟ್ ಇಸ್ ರೇಷನ್ ಪ್ರಪೋರ್ಷನ್? ಏನು ರೇಷನ್ ಪ್ರಪೋರ್ಷನ್ ಅಂದ್ರೆ ಏನು? Can anyone tell me what is ರೇಷನ್ ಪ್ರಪೋರ್ಷನ್? ಲೇಮನ್ ಟರ್ಮ್ ಅಲ್ಲಿ ಸಿಂಪಲ್ ಆಗಿ ಹೇಳಿ ಡೆಫಿನೇಷನ್ ಅನ್ನ.
ಸಿಂಪಲ್ ಆಗಿ ಹೇಳಿ ಡೆಫಿನೇಷನ್. ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂದ್ರೆ ಏನು? ವಾಟ್ ಈಸ್ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಷ್ಟೇ. ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂದ್ರೆ ಏನು? Distribution between two things. Okay. Then any other answer? ಶೇಕಡ ವಾರು ಸರ್ 100%. ಓಕೆ. ಮುಸ್ಕಾನ್ ಕ್ಲಾರಿಟಿನ ಚೇಂಜ್ ಮಾಡ್ಕೊಳ್ಳಿ, 360p ಹಾಕೊಳ್ಳಿ ಕ್ವಾಲಿಟಿನ. ಸೊ ದಟ್ ಇದಿತ್ತು. ಇನ್ನು ಸ್ಲೈಡ್ ನಾನು ಬರೀ ರೇಷಿಯೋ ಪ್ರಪೋರ್ಷನ್ ಅಂತ ಮಾತ್ರ ಹಾಕಿದ್ದೀನಿ ಇಲ್ಲಿ. ಕಂಪೇರಿಂಗ್ ಒನ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಅನದರ್ ವ್ಯಾಲ್ಯೂ ಆಫ್ ಒನ್ ರೇಷಿಯೋ ಯೂನಿಟ್. ಓಕೆ. ಇಲ್ಲಿ ರೇಷಿಯೋ ಪ್ರಪೋರ್ಷನ್ ಅಲ್ಲಿ ನೀವು ಒಂದು ಶಾರ್ಟ್ ಕಟ್ ಮೆಥಡ್ ಇದೆ. ಏನು ಶಾರ್ಟ್ ಕಟ್ ಮೆಥಡ್ ಅಂತಂದ್ರೆ, ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ಫಸ್ಟ್ ನೋಡೋಣ. ಹೇಗೆ ರೇಷಿಯೋನ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡೋಣ ಮೊದಲು. ದೆನ್ ಅದನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಹೇಗೆ ಅದನ್ನ ಯೂಸ್ ಮಾಡ್ಕೋಬಹುದು ಕ್ವಶನ್ಸ್ಗೆ ಅನ್ನೋದನ್ನ ನೋಡೋಣ. ಓಕೆ. ಫಸ್ಟ್ ನಾನೊಂದು ಎಕ್ಸಾಂಪಲ್ ಕ್ವಶನ್ ಕೇಳ್ತೀನಿ. ರೇಷಿಯೋ ಅಂತಂದ ಅನ್ನೋದನ್ನ, ಈಗ ನನ್ನ ಹತ್ರ 1,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಶೇರ್ ಈಕ್ವಲಿ ಅರ್ಶಿನಿ. ಓಕೆ. ನೋಡೋಣ ಅದನ್ನ ಮುಂದೆ ಯಾವ ತರ ನೀವು ಈಸಿಯಾಗಿ ಡಿಫೈನ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದಾರೆ. ನನ್ನ ಹತ್ರ ಇವಾಗ 1,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಮ ಹತ್ರ ಯಾರೋ ಒಬ್ರು ನಿಮ್ಮ ಹತ್ರ 500 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಈಗ ನಾನೇನ್ ಮಾಡ್ತೀನಿ, ನಾನು ಕೇಳ್ತೀನಿ ಕ್ವಶನ್ ಅನ್ನ, ನನ್ನ ಮತ್ತೆ ನಿಮ್ಮ ಮಧ್ಯೆ ಏನು ರೇಷಿಯೋ ಅಂತ ಕೇಳ್ತೀನಿ. ನನ್ನ ಮತ್ತೆ ನಿಮ್ಮ ಮಧ್ಯೆ ರೇಷಿಯೋ ಏನು ಅಂತ ಕೇಳ್ತೀನಿ. ಸೊ ಹೇಳ್ಬೋದಾ, ವಾಟ್ ವಿಲ್ ಬಿ ದ ರೇಷಿಯೋ? ನನ್ನ ಹತ್ರ 1,000 ರೂಪಾಯಿ ಇದೆ, ನಿಮ್ಮ ಯಾರೋ ಒಬ್ಬರ ಹತ್ತಿರ 500 ರೂಪಾಯಿ ಇದೆ. ಎಸ್, ವಾಟ್ ವಿಲ್ ಬಿ ದ ರೇಷಿಯೋ? ಅರ್ಥ ಮಾಡ್ಕೊಳ್ಳಿ, ನನ್ನ ಮತ್ತು ನಿಮ್ಮ ಮಧ್ಯೆ ರೇಷಿಯೋ ಕೇಳ್ತಿದ್ದೀನಿ, ನಿಮ್ಮ ಮತ್ತು ನನ್ನ ಮಧ್ಯೆ ಅಲ್ಲ. ವಾಟ್ ವಿಲ್ ಬಿ ದ ರೇಷಿಯೋ? What will be the ratio? Yes, exactly. 2:1. Not 1:1, not 1:2. 2:1. 2:1. Yes, 2:1. Correct. Exactly. 2:1. 1:2 ಅಲ್ಲ ಅಮೃತ. 2:1. 2:1. ಹೇಗೆ 2:1? 1:2 ಏನಕ್ಕೆ ಆಗಲ್ಲ ಅಂತಂದ್ರೆ, ಕ್ವಶನ್ ಏನಂತ ಕೇಳ್ತಿದ್ದೀನಿ ನಾನು, ನನ್ನ ಮತ್ತು ನಿಮ್ಮ ಮಧ್ಯೆ ರೇಷಿಯೋ ಏನು? ವಾಟ್ ಇಸ್ ದ ರೇಷಿಯೋ ಬಿಟ್ವೀನ್ ಮೀ ಅಂಡ್ ಯು ಅಂತ ಕೇಳ್ತಿದ್ದೀನಿ. ನನ್ನ ಹತ್ರ 2,000 ರೂಪಾಯಿ ಇದೆ, ನನ್ನ ಹತ್ರ 1,000 ರೂಪಾಯಿ ಇದೆ, ನಿಮ್ಮ ಹತ್ರ 500 ರೂಪಾಯಿ ಇದೆ. ಐ ಆಮ್ ಹ್ಯಾವಿಂಗ್ 1,000 rupees, ಯು ಆರ್ ಹ್ಯಾವಿಂಗ್ 500 rupees. 1,000:500 ಅಂತ ಹೋದಾಗ ದ ಕಾಮನ್ ಮಲ್ಟಿಪಲ್ ಇಸ್ 500 ಇಟ್ ಸೆಲ್ಫ್. 500 ಒನ್ ಟೈಮ್ ವಿಲ್ ಬಿ 500, 500 ಟೂ ಟೈಮ್ಸ್ ವಿಲ್ ಬಿ 1,000. ಅಂದ್ರೆ ಏನಾಗುತ್ತೆ ಅವಾಗ 2:1 ಅಂತ ಆಗುತ್ತೆ. ಓಕೆ. ಈಗ ಶಾರ್ಟ್ಕಟ್ ಮೆಥಡ್ ಏನು ಅಂತ ಕೇಳಿದ್ರೆ, ಇದೇ ಕ್ವಶನ್ ತಗೋತೀನಿ ಮುಂದೆ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಇಲ್ಲಿ 5 ಕುದುರೆಗಳು ಮತ್ತು 10 ಹಸುಗಳು. ದೇರ್ ಆರ್ 5 horses and 10 cows. ವಾಟ್ಸ್ ದ ರೇಷಿಯೋ ಬಿಟ್ವೀನ್ ಕೌಸ್ ಅಂಡ್ ಹಾರ್ಸಸ್? ಈ ಕ್ವಶನ್ಗೆ ಆನ್ಸರ್ ಮಾಡಿ. ಎಸ್ ಚರಣ್, ಸಿಂಪಲ್ ಆಗಿ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ? ನೋಡೋಣ ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. There are 5 horses and 10 cows. What is the ratio between cows and horses? ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನ. ಓಕೆ. 2:1. ಓಕೆ. 1:2 ಅಂತ ಕೂಡ ಹೇಳ್ತಿದ್ದೀರಾ. ಓಕೆ. 2:1, 1:2. ಟೈಮ್ ತಗೊಳ್ಳಿ, ಬೇಕಿದ್ರೆ ಇನ್ನ ಟೈಮ್ ತಗೊಳ್ಳಿ, 1 ನಿಮಿಷ ಅಥವಾ 2 ನಿಮಿಷ ಟೈಮ್ ತಗೊಂಡು ಫೈಂಡ್ ಔಟ್ ಮಾಡಿ ಏನು ಅಂತ. 2:1 ಅಂತ ಹೇಳ್ತಿದ್ದೀರಾ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಕ್ವಶನ್ ಅನ್ನ. ಇಲ್ಲಿ 5 horses and 10 cows ಇದೆ ಇಲ್ಲಿ. ಓಕೆ, 5 horses and 10 cows ಇದೆ ಇಲ್ಲಿ. ನಾನೇನು ಕೇಳ್ತಿದ್ದೀನಿ ಅಂದ್ರೆ, ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ಕೌಸ್ ಅಂಡ್ ಹಾರ್ಸಸ್ ಅಂತ ಕೇಳ್ತಿದ್ದೀನಿ. ಯಾರಿಗಾದ್ರು ನೋಡೋಣ ಕರೆಕ್ಟಾಗಿ ಯಾರಾದ್ರೂ ಆನ್ಸರ್ ಮಾಡ್ತೀರಾ ಅಂತ. 2:1 ಕೂಡ ತಪ್ಪು, 1:2 ಕೂಡ ತಪ್ಪು, ಎರಡೂ ಕೂಡ ಆನ್ಸರ್ ಅಲ್ಲ. ಯಾರಾದ್ರೂ ಕರೆಕ್ಟಾಗಿ ನೋಡೋಣ ಆನ್ಸರ್ ಮಾಡ್ತೀರಾ ಅಂತ.
ಜೆ ಹೌದು, ಕೌಸ್ ಅಂಡ್ ಹಾರ್ಸಸ್ 2:1. ಹಾರ್ಸ್ ಅಂಡ್ ಕೌಸ್ ಅಂದ್ರೆ 1:2. ಎರಡು ಕೂಡ ತಪ್ಪು ಅಂತಿದ್ದೀನಿ ಜೆ. ಎರಡು ಕೂಡ ಆನ್ಸರ್ ಅಲ್ಲ. ಯಾವ್ದು ಆನ್ಸರ್ ಆಗ್ಬೋದು ಅಂತ ಇಲ್ಲ ಅನ್ಕೋತಾ. 2:1 ಅಲ್ಲ. ನೋ, ಬಿಂದುಶ್ರೀ 1:0.5 ಅದು ಕೂಡ ಅಲ್ಲ. 1:0.5 ಅನ್ನೋದ್ರೆ ನಥಿಂಗ್ ಬಟ್ 2:1 ಅದು. ಆದಷ್ಟು ರೇಷಿಯೋ ಅಂಡ್ ಪ್ರಪೋರ್ಷನ್ ಅನ್ನ ಡೆಸಿಮಲ್ಸ್ ತಗೋಬೇಡಿ. ಓಕೆ, ಯಾರಾದ್ರೂ ಹೇಳ್ತೀರಾ ನೋಡೋಣ, ವಾಟ್ ವಿಲ್ ಬಿ ದ ರೇಷಿಯೋ ಅಂತಂದ್ರೆ ಬಿಟ್ವೀನ್ ಕೌಸ್ ಅಂಡ್ ಹಾರ್ಸಸ್? ನಾನು ಹೇಳ್ತೀನಿ ನೋಡಿ. ದ ಆನ್ಸರ್ ಇಸ್ ಕೆನಾಟ್ ಬಿ ಡಿಟರ್ಮೈನ್ಡ್. ಆನ್ಸರ್ನ ನಾವು ಫೈಂಡ್ ಔಟ್ ಮಾಡಕ್ ಆಗಲ್ಲ. ಏನಕ್ಕೆ? ಇಲ್ಲಿ ಎರಡು ಡಿಫ್ರೆಂಟ್ ಐಟಮ್ಸ್ ಇದೆ, ಕೌಸ್ ಅಂಡ್ ಹಾರ್ಸಸ್. ಕೌಸ್ ಬೇರೆ, ಹಾರ್ಸಸ್ ಬೇರೆ. ಯು ಕೆನ್ ನಾಟ್ ಫೈಂಡ್ ಔಟ್ ದ ರೇಷಿಯೋ ಬಿಟ್ವೀನ್ horses and cows or cows and horses irrespective of any different items. Yes, ಹೌದು, ಅದನ್ನೇ ಕೂಡ ಹೇಳ್ತೀನಿ ನಾನು ಬೇಗನ. ಸೊ ದ ಆನ್ಸರ್ ಇಸ್ ಕೆನ್ ನಾಟ್ ಬಿ ಡಿಟರ್ಮೈನ್ಡ್. ಈಗ ಗೊತ್ತಿರಲಿ, ಯಾವಾಗಲೂ ಈ ತರ ಕ್ವಶನ್ ಒಂದ್ಸರಿ ಕೇಳಿದ್ರು, ಅದಕ್ಕೋಸ್ಕರ ಸೊ ಕೆನ್ ನಾಟ್ ಬಿ ಡಿಟರ್ಮೈನ್ಡ್ ಅಂತ ಕೊಟ್ಟು ಈ ತರ ಕೇಳಿದ್ರು. ನೆನಪಿರ್ಲಿ ಏನಂತಂದ್ರೆ, ಎರಡು ಒಂದೇ ಐಟಮ್ ಆಗಿರ್ಬೇಕು, ಬೇರೆ ಬೇರೆ ಐಟಮ್ ಆಗಿದ್ರೆ ವಿ ಕೆನ್ ನಾಟ್ ಫೈಂಡ್ ದ ರೇಷಿಯೋ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ನೋಡೋಣ ಏನಂತ. ಇವಾಗ ಶಾರ್ಟ್ಕಟ್ ಮೆಥಡ್ ಏನು? ವಾಟ್ ಈಸ್ ದ ಶಾರ್ಟ್ಕಟ್ ಮೆಥಡ್ ಫಾರ್ ದಿಸ್ ರೇಷಿಯೋ ಅಂಡ್ ಪ್ರಪೋರ್ಷನ್? ಶಾರ್ಟ್ಕಟ್ ಮೆಥಡ್ ಏನು ಅಂತ ಕೇಳಿದ್ರೆ, ನೀವು ಅಲ್ಲಿ ಒಂದು ಕ್ವಶನ್ ಕೇಳಿದೆ ನನ್ನ ಹತ್ರ, 1,000 ರೂಪಾಯಿ ಇರುತ್ತೆ, ನಿಮ್ಮ ಹತ್ರ 500 ರೂಪಾಯಿ ಇರುತ್ತೆ ಅಂತ ಕೇಳಿದೆ. ನೀವೇನಂದ್ರಿ ರೇಷಿಯೋ 2:1 ಅಂತ ಹೇಳಿದ್ರಿ, ಕರೆಕ್ಟ್? ರೇಷಿಯೋ ಬ್ಲಫ್ ಆಗ್ತಿದೆ. ಎಸ್ ಜೆ, ಹೌದು, ಬ್ಲಫ್ ಆಗ್ತಿದೆ ಅಂದ್ರೆ ಬ್ಲರ್ ಆಗ್ತಿದ್ಯಾ? ಇಲ್ಲ ನೋಡಿ, ಕರೆಕ್ಟಾಗಿ ಕ್ಲಾರಿಟಿ ಚೇಂಜ್ ಮಾಡ್ಕೊಳ್ಳಿ ಮುಸ್ಕಾನ್. ಶಾರ್ಟ್ಕಟ್ ಮೆಥಡ್ ಏನು ಅಂತ ಕೇಳಿದ್ರೆ, when total unit is divided by total ratio unit gives the value of one ratio unit. ಇದೇ ಶಾರ್ಟ್ಕಟ್ ಮೆಥಡ್. ಏನಂತಂದ್ರೆ, ಕಡೆ ಸ್ಲೈಡ್ ಅಲ್ಲಿ ಕೇಳಿದೆ ನಾನು, ನನ್ನ ಹತ್ರ 1,000 ರೂಪಾಯಿ, ನಿಮ್ಮ ಹತ್ರ 500 ರೂಪಾಯಿ, ಇಬ್ಬರ ಹತ್ರ ನಂದು ಮತ್ತೆ ನಿಮ್ದು ರೇಷಿಯೋ ಏನು ಅಂತ ಕೇಳಿದ್ರೆ 2:1 ಅಂತ ಹೇಳಿದ್ರಿ. ಅಲ್ಲಿ 2:1 ಅನ್ನೋದು ಏನಂತ ಕರಿತೀವಿ ಅಂದ್ರೆ ಟೋಟಲ್ ರೇಷಿಯೋ. 2:1 ಅನ್ನೋದನ್ನ ನೀವು ಸಮೇಷನ್ ಮಾಡಬೇಕು, 2+1 ಅಂತ ಆಡ್ ಮಾಡಬೇಕು. 2+1 ಅಂತ ಆಡ್ ಮಾಡಬೇಕು. ದಯವಿಟ್ಟು ಬ್ಲರ್ ಬರ್ತಿದ್ರೆ ಅದನ್ನ ಕ್ವಾಲಿಟಿಲಿ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ. 2:1 ಅನ್ನೋದನ್ನ ನಾವು ಟೋಟಲ್ ರೇಷಿಯೋ ಯೂನಿಟ್ ಅಂತ ಕರಿತೀವಿ. ಟೋಟಲ್ ರೇಷಿಯೋ ಯೂನಿಟ್ ಏನಂತ ಆಗ್ಬೇಕು? ಅವಾಗ 2:1 ಇರೋದು 2+1 ಅಂತ ಆಡ್ ಮಾಡ್ಬೇಕು. ನೀವು 2+1 ಅಂತ ಆಡ್ ಮಾಡಬೇಕು. 2+1 ಅದನ್ನ ನಾವು ಟೋಟಲ್ ರೇಷಿಯೋ ಯೂನಿಟ್ ಅಂತ ಕರಿತೀವಿ. ಟೋಟಲ್ ಯೂನಿಟ್ ಅಂದ್ರೆ ಏನು ಅಂತಂದ್ರೆ, 1,000 ರೂಪೀಸ್ ನನ್ನ ಹತ್ರ ಇದೆ, ನಿಮ್ಮ ಹತ್ರ 500 ರೂಪೀಸ್ ಇದೆ ಅಂತ ಹೇಳಿದ್ನಲ್ಲ, ಅದೇ ಟೋಟಲ್ ಯೂನಿಟ್. 1,000 ರೂಪೀಸ್ ಪ್ಲಸ್ 500 ರೂಪೀಸ್ ವಿಲ್ ಗಿವ್ ಯು 1,500 ರೂಪೀಸ್. ಇದನ್ನ ಒಂದ್ಸರಿ ಬರೆದು ತೋರಿಸ್ತೀನಿ ಸೊ ದಟ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮಿನಿಮಮ್ 360p ಇರಬೇಕು, ಗೊತ್ತಿರಲಿ. ಯಾರು ಕೇಳ್ತಿದ್ರು ಅವರೆಲ್ಲ ನೆನ್ಪಿಟ್ಕೊಳ್ಳಿ, ಕ್ಲಾರಿಟಿ ಕಾಣಿಸ್ತಿಲ್ಲ ಅಂತ ಅನ್ನೋರು. ಏನಂತ ಹೇಳ್ತಿದ್ದೀನಿ ಅಂದ್ರೆ, when total unit is divided by total ratio unit. ಕಡೆ ಕ್ವಶನ್ ಅಲ್ಲಿ ಹೇಳಿದೆ ನಾನು, ನನ್ನ ಹತ್ರ ಎರಡು, ಐ ಆಮ್ ಹ್ಯಾವಿಂಗ್ 1,000 ರೂಪೀಸ್, ಯು ಆರ್ ಹ್ಯಾವಿಂಗ್ 500 ರೂಪೀಸ್ ಅಂತ. ಆ 1,000 ರೂಪೀಸ್ ಪ್ಲಸ್ 500 ರೂಪೀಸ್ ಇಸ್ ನಥಿಂಗ್ ಬಟ್ ಟೋಟಲ್ ಯೂನಿಟ್. ಆ 1,000 ರೂಪೀಸ್ ಪ್ಲಸ್ 500 ರೂಪೀಸ್ ಈಸ್ ನಥಿಂಗ್ ಬಟ್ ಟೋಟಲ್ ಯೂನಿಟ್. ಅದೇನದು? ಟೋಟಲ್ ಯೂನಿಟ್. ನಾನೇನು ಹೇಳ್ತಿದ್ದೀನಿ, ಶಾರ್ಟ್ಕಟ್ ಮೆಥಡ್ ಏನಂತ ಇದೆ ಅಂತಂದ್ರೆ, ನಾವೇನ್ ಮಾಡಬೇಕು, ಟೋಟಲ್ ಯೂನಿಟ್ ನ ಟೋಟಲ್ ರೇಷಿಯೋ ಯೂನಿಟ್ ಇಂದ ಡಿವೈಡ್ ಮಾಡಬೇಕು. ಟೋಟಲ್ ರೇಷಿಯೋ ಯೂನಿಟ್ ಏನು? 2:1 ಅಂತ ಹೇಳಿದ್ರಿ. ಸೊ 2+1 ಅನ್ನೋದು ಟೋಟಲ್ ರೇಷಿಯೋ ಯೂನಿಟ್. ಇದೇನಿದೆ? ಟೋಟಲ್ ರೇಷಿಯೋ ಯೂನಿಟ್. ಟೋಟಲ್ ಯೂನಿಟ್ ಏನು? 1,500. ಟೋಟಲ್ ರೇಷಿಯೋ ಯೂನಿಟ್ ಏನು? 3. ಸೊ 1,500 ಡಿವೈಡ್ ಬೈ 3 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್? ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ವಾಟ್ ವ್ಯಾಲ್ಯೂ ಯು ಆರ್ ಗೋಯಿಂಗ್ ಟು ಗೆಟ್? 1,500 ಬೈ 3 ಮಾಡಿದಾಗ 360p ಮಿನಿಮಮ್ ಇರಬೇಕು. 360p ಮಿನಿಮಮ್ ಇದ್ರೆ ಕಾಣಿಸುತ್ತೆ. 480p ಹಾಕೋಬೇಕು ಅಂತ ಏನಿಲ್ಲ, 360p ಮಿನಿಮಮ್ ಇರಬೇಕು. ಎಸ್, ಕಮಿಂಗ್ ಟು ದಿಸ್ ಕ್ವೆಶನ್,
1500/3 ಮಾಡಿದಾಗ ನಮಗೆ ಸಿಗುತ್ತೆ ವ್ಯಾಲ್ಯೂ we are going to get 500, correct? We are going to get 500. This 500 is nothing but value of one ratio unit. ಒಂದು ರೇಷಿಯೋ ಯೂನಿಟ್ ದ ವ್ಯಾಲ್ಯೂ, ಒಂದು ರೇಷಿಯೋ ಯೂನಿಟ್ ನ ವ್ಯಾಲ್ಯೂ. ಒನ್ ರೇಷಿಯೋ ಯೂನಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ಕೆ ನಾವೇನ್ ಮಾಡಬೇಕು, ಟೋಟಲ್ ರೇಷಿಯೋ ಯೂನಿಟ್ ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ವ್ಯಾಲ್ಯೂ ಆಫ್ ಒನ್ ರೇಷಿಯೋ ಯೂನಿಟ್. ವ್ಯಾಲ್ಯೂ ಆಫ್ ಒನ್ ರೇಷಿಯೋ ಯೂನಿಟ್ ಏನು ಅಂತಂದ್ರೆ 1 is equal to the value of one ratio unit is equal to now 500 ಅಂತ. Suppose if we need 4 ratio unit value, 4 into 500 ಅಂತ multiply ಮಾಡ್ತೀರಾ, we are going to get 2000 rupees. So this is the shortcut method. Idin just by this definition, bari idinna matra ittukondu you can solve a ratio and proportion questions. Okay, ratio and proportion questions. I hope it's clear. ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ದಯವಿಟ್ಟು ಕೇಳಿ. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಎಕ್ಸಾಂಪಲ್ ಕ್ವೆಶನ್ ನೋಡೋಣ ಏನು ಅಂತ. ಇನ್ನೊಂದು ಯಾರಿಗಾದ್ರೂ ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕೇಳಿ, ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಕ್ವೆಶನ್ ಕೂಡ ನೀವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಈಗ ಮನೀಶ್ ಕಂಪೇರ್ ಕೂಡ ಮಾಡಬಹುದು. ಕಂಪೇರ್ ಹೆಂಗ್ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು. ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡ್ಕೊಂಡು ಕೂಡ ಫೈಂಡ್ ಔಟ್ ಮಾಡ್ಬೋದು, ಕಂಪೇರ್ ಮಾಡ್ಕೊಂಡು ಬೇಕಾದ್ರೂ ಮಾಡ್ಬೋದು. ಬಟ್ ಈಸಿಯೆಸ್ಟ್ ಆಗಿ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ಇದೇ ಮೆಥಡ್. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಇದು ಕಲ್ತ್ ಕ್ವಶನ್ ಸಾಲ್ವ್ ಮಾಡ್ದಾಗ ಗೊತ್ತಾಗುತ್ತೆ. ಚರಣ್, ಮುಸ್ಕಾನ್ ಡೈಲಿ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ಕ್ವೆಶನ್. ಚರಣ್ ಅದೇನ್ ಬರ್ತೀನಿ, ಅದು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅದು ತಗೋಬಹುದು ಅಲ್ವಾ? ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ 5 ಅದು ಎಲ್ಲಿ ಹೋಗುತ್ತೋ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ರೇಷಿಯೋ ಯೂನಿಟ್ ಫೈಂಡ್ ಔಟ್ ಮಾಡ್ಬಿಟ್ರೆ ನೀವೇನ್ ಮಾಡ್ಬೋದು, ಏನೇ ಕ್ವಶನ್ ಕೇಳಿದ್ರೆ ಅದನ್ನ ಆನ್ಸರ್ ಮಾಡ್ಬೋದು. ಇಲ್ಲಿ ಈ ಕ್ವಶನ್ ಬಂದಾಗ ದ 3 numbers ಆರ್ ಇನ್ ದ ರೇಷಿಯೋ 4:5:7. ಇಲ್ಲಿ ಏನ್ ಕೊಟ್ಟಿದ್ದಾರೆ, 3 ರೇಷಿಯೋ ಇದೆ 4:5:7. ಸಮ್ ಆಫ್ ಆಲ್ ನಂಬರ್ಸ್ ಈಸ್ 800. ಫೈಂಡ್ ದ ಸೆಕೆಂಡ್ ನಂಬರ್. ಇಲ್ಲೇನ್ ಮಾಡಿದ್ದಾರೆ, ಎರಡನೇ ನಂಬರ್ ಏನು ಅಂತ ಕೇಳ್ತಿದ್ದಾರೆ. ನೀವೇನ್ ಮಾಡ್ತೀರಾ, ಅಪ್ಲೈ ಶಾರ್ಟ್ಕಟ್ ಮೆಥಡ್ ಅಂಡ್ ಫೈಂಡ್ ಔಟ್ ವಾಟ್ ಇಸ್ ದ ಆನ್ಸರ್. ಗುಡ್ ರಮ್ಯಾ, ಕರೆಕ್ಟ್ ಆನ್ಸರ್ 250 is the correct answer. Good. ಅಪ್ಲೈ ಶಾರ್ಟ್ಕಟ್ ಮೆಥಡ್. ಏನು ಶಾರ್ಟ್ಕಟ್ ಮೆಥಡ್ ಏನಂತ ಹೇಳಿದ್ರೆ, ಶಾರ್ಟ್ಕಟ್ ಮೆಥಡ್ ಟೋಟಲ್ ರೇಷಿಯೋ ಯೂನಿಟ್ ಇಂದ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ಆಫ್ ಒನ್ ರೇಷಿಯೋ ಯೂನಿಟ್ ಸಿಕ್ಕತ್ತೆ ಅಂತ ಹೇಳ್ತಿದೆ. ಟೋಟಲ್ ರೇಷಿಯೋ ಯೂನಿಟ್ ಇಂದ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ಆಫ್ ಒನ್ ರೇಷಿಯೋ ಯೂನಿಟ್ ಸಿಕ್ಕತ್ತೆ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ಟೋಟಲ್ ಯೂನಿಟ್ ಹಿಯರ್? ಟೋಟಲ್ ಯೂನಿಟ್ ಏನಿಲ್ಲಿ, ವಾಟ್ ಈಸ್ ದ ಟೋಟಲ್ ಯೂನಿಟ್? ಎಕ್ಸಾಕ್ಟ್ಲಿ 250 is the correct answer. All of you good? ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ. ಈಗ ವಾಟ್ ಈಸ್ ದ ಟೋಟಲ್ ಯೂನಿಟ್? ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಡೆಫಿನೇಷನ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಮ್ಗೆ ಆನ್ಸರ್ ಬರುತ್ತೆ. Correct. The total value is 800 here. As I told you, we need to divide total unit by total ratio unit. Correct? ನಮ್ಗೆ ಏನು ಅಂದ್ರೆ, ನಮ್ಗೆ ಇಲ್ಲಿ 800 ಅನ್ನೋದು 800 ಅನ್ನೋದು ಏನು, ಟೋಟಲ್ ಯೂನಿಟ್. ಕರೆಕ್ಟ್? 800 ನಾವೇನ್ ಮಾಡ್ತೀವಿ, 800 ಅನ್ನ ಟೋಟಲ್ ರೇಷಿಯೋ ಯೂನಿಟ್ ಇಂದ ಡಿವೈಡ್ ಮಾಡ್ತೀವಿ. ವಾಟ್ ಇಸ್ ಟೋಟಲ್ ರೇಷಿಯೋ ಯೂನಿಟ್? ಟೋಟಲ್ ರೇಷಿಯೋ ಯೂನಿಟ್ ಏನು, 4:5:7. ಇದು ಟೋಟಲ್ ರೇಷಿಯೋ ಯೂನಿಟ್. 4:5:7 ಇಸ್ ನಥಿಂಗ್ ಬಟ್ 4 + 5 + 7 ಅಂದ್ರೆ 4, 5 + 7. ಇದೆರಡು ಇಷ್ಟ ಆಡ್ ಮಾಡಿದಾಗ ನೀವೇನ್ ಬರುತ್ತೆ, 800 divided by 4 + 5 + 7 is nothing but 16. Correct? 16. So 800 by 16 is nothing but 800 by 16 ಏನು, 80/16 ಗೊತ್ತಿದೆ ನಮಗೆ 5 ಅಂತ. ಸೊ 800/16 ಏನಾಗುತ್ತೆ, 50 ಆಗುತ್ತೆ. This 50 is nothing but value of one ratio unit. Value of one ratio unit. ಇವಾಗ ವ್ಯಾಲ್ಯೂ ಆಫ್ ಒನ್ ರೇಷಿಯೋ ಯೂನಿಟ್ 50 ಅಂತ ಬಂದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ
1 ರೇಷಿಯೋ ಯೂನಿಟ್ ವ್ಯಾಲ್ಯೂ ಸಿಕ್ಕಿದ್ರೆ ನಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಏನ್ ಬೇಕಾದ್ರೆ ಆನ್ಸರ್. ಸೆಕೆಂಡ್ ನಂಬರ್ ರೇಷಿಯೋ ಏನು? ಸೆಕೆಂಡ್ ನಂಬರ್ ರೇಷಿಯೋ ಏನು? 5. ಸೆಕೆಂಡ್ ನಂಬರ್ ರೇಷಿಯೋ ಏನು? 5. ಸೆಕೆಂಡ್ ನಂಬರ್ ರೇಷಿಯೋ ಏನು? 5. 1 ರೇಷಿಯೋ ಯೂನಿಟ್ ವ್ಯಾಲ್ಯೂ ಏನು? 50. 5 into 50 ಮಾಡಿದಾಗ ಏನಾಗುತ್ತೆ ನಿಮ್ಗೆ ಆನ್ಸರು? ಸೆಕೆಂಡ್ ನಂಬರ್ ಆನ್ಸರ್ ಬರೋದು, ದಟ್ ಈಸ್ 250. That is 250. The answer is 250. Yes, 250. And the value of 7 ratio unit will be 350, and 200 will be the value of 4 ratio unit. ಅರ್ಥ ಆಯ್ತಾ ಎಲ್ರಿಗೂ? ಎಲ್ರಿಗೂ ಕೂಡ ಅರ್ಥ ಆಯ್ತಲ್ಲ? ಎಲ್ರಿಗೂ ಕೂಡ ಅರ್ಥ ಆಯ್ತಲ್ಲ? ಹೌದು ಮುಸ್ಕಾನ್, ಎಲ್ಲ ತರ ಇರುತ್ತೆ. ಒಂದು ಮ್ಯಾಥ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಮತ್ತೆ ಇಂಗ್ಲಿಷ್ ಇರುತ್ತೆ, ಮತ್ತೆ ಜನರಲ್ ಅವೇರ್ನೆಸ್ ಇರುತ್ತೆ. ಎಲ್ಲ ಒಬ್ಬೊಬ್ಬರು ಒಂದು ಫ್ಯಾಕಲ್ಟಿ ಒಂದೊಂದು ತಗೋತಾರೆ. ಇಷ್ಟೇ, ಇದೇ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಷ್ಟೇ. ಈ ಬೇಸಿಕ್ಸ್ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಅಷ್ಟೇ. ಸೊ ಇದಿಷ್ಟು ಗೊತ್ತಿರಲಿ. ಲಾಗ್ ಹೇಳಕ್ಕಾಗಲ್ಲ. Yes, you get the answer. We'll go for the next example question. Next step, example question nodana. A sum of rupees 1,700 is to be divided among 3 friends. I mean, this is the solutions. Idu solution bada namge. A camel pursues an elephant and takes 5 leaps for every 7 leaps of the elephant. One ಸ್ವಲ್ಪ ಲೆವೆಲ್ ಇರೋ ಕ್ವೆಶ್ಚನ್ ಇದು, ನೋಡ್ಕೊಳ್ಳಿ. ಏನಂತಂದ್ರೆ, ಆ ಕ್ಯಾಮಲ್ ಪರ್ಸ್ಯೂಸ್ ಅನ್ ಎಲಿಫೆಂಟ್ ಅಂದ್ರೆ ಮುಂದೆ ಹೋಗ್ತಿದೆ ಅಂತ, ಅಂಡ್ ಟೇಕ್ಸ್ 5 leaps ಫಾರ್ ಎವ್ರಿ 7 leaps ಆಫ್ ದ ಎಲಿಫೆಂಟ್, ಬಟ್ 5 leaps ಆಫ್ ಎಲಿಫೆಂಟ್ ಆರ್ ಈಕ್ವಲ್ ಟು 3 leaps ಆಫ್ ಕ್ಯಾಮಲ್. What is the ratio of speeds of camel and elephant? And the options 24, 22, 25, 21, 23, 19, 22, 21. Time togoli, find out what is the answer. Four is to 22, 25 is to 21, 23 is to 19, 22 is to 21. ಈ ಕ್ವಶನ್ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಏನಾಗ್ತದೆ, 2 ಅನಿಮಲ್ ಇದೆ. ಓಕೆ, ಕ್ಯಾಮಲ್ ಮತ್ತೆ ಎಲಿಫೆಂಟ್. ಇಲ್ಲಿ ನೀವು ಕೇಳ್ಬೋದು, 2 ಡಿಫ್ರೆಂಟ್ ಐಟಮ್ ಇದೆಯಲ್ಲ ಸರ್, ಅದು ಹೆಂಗೆ ನೀವು ಫೈಂಡ್ ಔಟ್ ಮಾಡ್ತಿದ್ದಾರೆ ರೇಷಿಯೋ? ಅಲ್ಲಿ ಕ್ವಶನ್ ಅಲ್ಲಿ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಕೇಳ್ಬೋದು. ಇಲ್ಲಿ ನಾವು ಅನಿಮಲ್ಸ್ ಮಧ್ಯೆ ರೇಷಿಯೋ ಫೈಂಡ್ ಔಟ್ ಮಾಡ್ತಲ್ಲ, ಬಟ್ ಸ್ಪೀಡ್ಸ್ ಮಧ್ಯೆ ರೇಷಿಯೋ ಫೈಂಡ್ ಔಟ್ ಮಾಡ್ತಾ ಇದೀವಿ. ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ ಒಂದ್ಸರಿ, ಕೇಳಿಸ್ಕೊಳ್ಳಿ. 2 ಅನಿಮಲ್ ಇದೆ, ನೀವೇನ್ ಮಾಡ್ತಿದ್ರೆ ಕ್ಯಾಮಲ್ ಇಷ್ಟು ಎಲಿಫೆಂಟ್ ಅಂತ ಬರ್ಕೊಳ್ಳಿ. ಓಕೆ, ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಮಲ್ ಇಷ್ಟು ಎಲಿಫೆಂಟ್ ಅಂತ ಬರ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗ್ತಿದೆ, ಕ್ಯಾಮಲ್ ಪರ್ಸ್ಯೂಸ್ ಅನ್ ಎಲಿಫೆಂಟ್ ಅಂಡ್ ಟೇಕ್ಸ್ 5 leaps ಫಾರ್ ಎವ್ರಿ 7 leaps ಆಫ್ ದ ಎಲಿಫೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ಕ್ಯಾಮಲ್ 5 leaps, ಎಲಿಫೆಂಟ್ 7 leaps. 5 leaps ಅಂಡ್ 7 leaps. ಬರೀ ಇಷ್ಟು ಮಾತ್ರ ಕ್ವಶನ್ ಇದ್ದಿದ್ರೆ ನಮ್ಗೇನು ಬರ್ತಿತ್ತು, ಆನ್ಸರ್ 5:7 ಅಂತ ಬರ್ತಿತ್ತು. ಬಟ್ ಒನ್ ಮೋರ್ ಸ್ಟೇಟ್ಮೆಂಟ್ ಆಡ್ ಮಾಡಿದ್ದಾರೆ, ಏನಂತಂದ್ರೆ 5 leaps ಆಫ್ ಎಲಿಫೆಂಟ್ ಆರ್ ಈಕ್ವಲ್ ಟು 3 leaps ಆಫ್ ಕ್ಯಾಮಲ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಮಲ್ ಮತ್ತೆ ಎಲಿಫೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ, ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಎಲಿಫೆಂಟ್ ಅಂಡ್ ಕ್ಯಾಮಲ್ ಬಗ್ಗೆ ಮಾತಾಡ್ತಿದ್ದಾರೆ. ನೀವೇನ್ ಮಾಡ್ತೀರಾ, ಡಿವೈಡ್ ಬೈ ಏನ್ ಹೇಳ್ತಿದಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಮಾಡ್ಕೋತೀರಾ. ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಮಾಡಿ, ಟ್ರೈ ಮಾಡಿ. ವಾಟ್ ವಿಲ್ ಬಿ ದ ಆನ್ಸರ್? ಹಿಂಟ್ ಕೊಟ್ಟಿದ್ದೀನಿ, ಟೆಲ್ ಮಿ ವಾಟ್ ವಿಲ್ ಬಿ ದ ಆನ್ಸರ್. Good, Teja, Lata, Divya. Correct answer. It is 25:21. Option B.
ಮೇಘನಾ, ಮಹೇಶ್, ಶ್ರೀಕಾಂತ್, ಗೌತಮಿ, ಮನೀಶ್, ಜೆ ಶರಣಪ್ಪ, ರೇಖಾ, ಚರಣ್, ರಮ್ಯಾ, ನಾಗಶ್ರೀ, ಶಿವ, ಕಾರ್ತಿಕ್, ಸ್ಮಿತಾ, ಸುದರ್ಶನ್. ಕರೆಕ್ಟ್ ಆನ್ಸರ್ ಇಟ್ ಈಸ್ 25:21. ಈಸಿ ಕ್ವೆಶನ್, ತುಂಬಾ ಈಸಿ ಇದು. ಅರ್ಥ ಆಗಿದೆಲ್ಲ ಹೇಳಿದ್ದು? ನೀವೇನ್ ಮಾಡ್ಕೋತೀರಾ, ಬರ್ಕೊಳ್ಳುವಾಗಲೇ ಕರೆಕ್ಟ್ ಆಗಿ ಬರ್ಕೊಂಡ್ಬಿಡಿ. ಕ್ಯಾಮೆಲ್ ಅಂಡ್ ಎಲಿಫೆಂಟ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಅಂತಿದ್ದಾರೆ, 5:7 ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಂತಿದ್ದಾರೆ, 5 leaps of elephant are equal to 3 leaps of camel ಅಂತಿದ್ದಾರೆ. 5/3 is equal to 5/5 ಅಂತ ಬರ್ಕೋತೀರಾ. 5/5 ಮೀನ್ 5 leaps of elephant are equal to 3 leaps of camel. I mean 5/3 is equal to 7/5. 5/3 is to 7/5 ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಆನ್ಸರ್ 25:21. ಎಕ್ಸ್ಪ್ಲೇನ್ ಮಾಡ್ಬೇಕು ಒಂದ್ಸರಿ. ಓಕೆ, ನೋಡ್ಕೊಳ್ಳಿ, ಈಸಿ ಇದು, ತುಂಬಾ ಈಸಿ. ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ಸರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೆನ್ಪಿಟ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಐ ಮೀನ್ ನಿಮಗೆ ರೇಷಿಯೋ ಬಂದಾಗ ಟೈಮ್ ವೇಸ್ಟ್ ಮಾಡ್ಬೇಡಿ. ಏನೇನೋ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈಸಿಯಾಗಿ ಬರುತ್ತೆ ಆನ್ಸರ್. ಸಿ ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ಕೋತೀನಿ, ಕ್ಯಾಮಲ್ ಅಂಡ್ ಎಲಿಫೆಂಟ್ ಅಂತ ಬರ್ಕೋತೀನಿ. ಕ್ಯಾಮಲ್ ಅಂಡ್ ಎಲಿಫೆಂಟ್ ಅಂತ ಬರ್ಕೋತೀನಿ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನಂತಿದೆ ಅಂದ್ರೆ, a camel pursues an elephant and takes 5 leaps for every 7 leaps of elephant ಅಂತ ಹೇಳ್ತಿದ್ದಾರೆ. ಓಕೆ, 5:7 ಬರೀ ಇಷ್ಟೇ ಇದ್ದಿದ್ರೆ ಕ್ವಶನ್ 5:7 ಅಂತ ಆಗ್ತಿತ್ತು ಆನ್ಸರ್. ಬಟ್ 5 leaps of elephant are equal to 3 leaps of camel ಅಂದ್ರೆ 5/3 is to 7/5 ಅಂತ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಕ್ರಾಸ್ ಮಲ್ಟಿಪ್ಲೈ. 5 5s are 25, 7 3s are 21. You are going to get the answer as 25:21. That's it. 25:21 is the correct answer. That is option B. ಅರ್ಥ ಆಗಿದೆಯಲ್ಲ ಎಲ್ರಿಗೂ? ಐ ಹೋಪ್ ಇಟ್ಸ್ ಕ್ಲಿಯರ್. ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇನ್ನೊಂದೆರಡು ಕ್ವಶನ್ ಸಾಲ್ವ್ ಮಾಡೋಣ ಆದಷ್ಟು, ಸೊ ದಟ್ ನೆಕ್ಸ್ಟ್ ಸೆಷನ್ ಅಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ಗೆ ಹೋಗ್ಬೋದು. Yes, fine. We'll just look at the answer now. ಎಲ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ರೇಷಿಯೋ ಆಫ್ ಸ್ಪೀಡ್ ಆಫ್ ಕ್ಯಾಮಲ್ ಅಂಡ್ ಎಲಿಫೆಂಟ್ is 5/3 is to 7/5, as I told you. 5/3 into 15, 7/5 into 15. ಇದನ್ನ ನೀವು LCM ಕೂಡ ತಗೊಂಡ್ ಮಾಡ್ಬೋದು, ಬಟ್ ವೇಸ್ಟ್ ಆಫ್ ಟೈಮ್. LCM ಎಲ್ಲ ತಗೊಂಡ್ ಮಾಡಕ್ಕೆ ನಮ್ಗೆ ಟೈಮ್ ಇಲ್ಲ, ನಮ್ಗೆ ಅಷ್ಟೊಂದು ಟೈಮು ಸಿಕ್ಕಲ್ಲ, ಮಾಡಕ್ಕೂ ಆಗಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಈಸಿಯಾಗಿ ಬರುತ್ತೆ ಆನ್ಸರ್. ಸೊ ದ ಆನ್ಸರ್ ಈಸ್ 25:21. 25:21. Okay, let's go for next basics of data and Bayesian proportion. ಇಲ್ಲಿ A is to B proportion C is to D ಅಂತ ಇದು ಟರ್ಮ್ಸ್ ನ ಯೂಸ್ ಮಾಡ್ತೀವಿ. A is to B proportion C is to D ಅಂತ ಅಂದ್ರೆ ಏನಿದು, ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ನೀವು ಇದು ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಸಿಂಪಲ್, ಇದು ತುಂಬಾ ಸಿಂಪಲ್. ಏನದು ಅಂತಂದ್ರೆ I'll just explain it. ನೋಡಿ, A is to B proportion C is to D ಅಂದ್ರೆ 4 ನಂಬರ್ ಕೊಟ್ಬಿಡ್ತಾರೆ ಒಂದ್ಸತಿ, ಪ್ರಪೋರ್ಷನ್ ಅಂತ ಹೇಳ್ತಾರೆ. ಈ ನಾವು A and D ನ ನಾವು ಏನಂತ ಕರಿತೀವಿ ಅಂದ್ರೆ, ಇದನ್ನ ನಾವು ಎಕ್ಸ್ಟ್ರೀಮ್ಸ್ ಅಂತ ಕರಿತೀವಿ. ಓಕೆ, ಅಂಡ್ B and C ನಾವು ಇದನ್ನ ಮೀನ್ಸ್ ಅಂತ ಕರಿತೀವಿ. B and C ನಾವು ಮೀನ್ಸ್ ಅಂತ ಕರಿತೀವಿ. A and D ನಾವು ಎಕ್ಸ್ಟ್ರೀಮ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ವೆನ್ 4 numbers are in proportion, ಈ ತರ ಕ್ವಶನ್ಸ್ ಬರ್ಬೋದು. ಬಂದಾಗ ಫಸ್ಟ್ ಅಂಡ್ ಲಾಸ್ಟ್ ನಂಬರ್ ಶುಡ್ ಬಿ ಟೇಕನ್ ಆಸ್ ಎಕ್ಸ್ಟ್ರೀಮ್ಸ್ ಅಂಡ್ ಮಿಡಲ್ ನಂಬರ್ಸ್ ಶುಡ್ ಬಿ ಟೇಕನ್ ಆಸ್ ಮೀನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಳ್ಳಿ. This is what you have to remember in ration proportion. And there is one more thing, ಇನ್ನೊಂದು ಕೂಡ ನೆನ್ಪಿಟ್ಕೋಬೇಕು. ಏನಂತಂದ್ರೆ A and D extremes, B and C means.
1/2 is to 1/3 is to 1/4 is not same as 2 is to 3 is to 4. ಇದನ್ನು ಕೂಡ ನೆನಪಿಟ್ಕೋಬೇಕು. See, this 1/2 and this 1/2, 1/3 and 1/4 this is not same as 2 is to 3 is to 4. ಈ ತರ ಬಂದಾಗ ನೀವೇನ್ ಮಾಡ್ಬೇಕು, ಇದೇನಿದು, ಇದನ್ನೇನಂತ ಕರಿತೀವಿ ನಾವು? 1/2, 1/3, 1/4. ಇದನ್ನೇನಂತ ಕರಿತೀವಿ ನಾವು? ವಾಟ್ ಡು ವಿ ಕಾಲ್ ದಿಸ್? ಏನಂತ ಕರಿತೀವಿ ನಾವು ಇದನ್ನ? ಫ್ರಾಕ್ಷನ್ಸ್, ರೈಟ್? ಇದೆಲ್ಲ ಫ್ರಾಕ್ಷನ್ಸ್. ಇದನ್ನ ನಾವೇನಂತ ಕರಿತೀವಿ? ಫ್ರಾಕ್ಷನ್ಸ್ ಅಂತ ಕರಿತೀವಿ, ಕರೆಕ್ಟ್? ಫ್ರಾಕ್ಷನ್ಸ್ ಬಂದಾಗ ನೀವೇನ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟರ್ದು LCM ತಗೋಬೇಕು. ಡಿನಾಮಿನೇಟರ್ದು LCM ತಗೋಬೇಕು, ಕರೆಕ್ಟ್? ವಿ ಕಾಲ್ ದಿಸ್ ಆಸ್ ಫ್ರಾಕ್ಷನ್. ಫ್ರಾಕ್ಷನ್ ಬಂದಾಗ ಏನ್ ಮಾಡಬೇಕು? ಡಿನಾಮಿನೇಟರ್ದು LCM ತಗೋಬೇಕು. ಡಿನಾಮಿನೇಟರ್ದು LCM ತಗೊಂಡಾಗ ವಿ ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ಡಿನಾಮಿನೇಟರ್ದು LCM ಏನಾಗುತ್ತೆ? 2, 3 and 4 LCM ಏನಾಗುತ್ತೆ? 2, 3, 4 LCM ಏನಾಗುತ್ತೆ? ವಾಟ್ ವಿಲ್ ಬಿ ದ LCM ಆಫ್ 2, 3 and 4? 12. Good. The LCM of 2, 3 and 4 will be 12. ಅಂದ್ರೆ LCM 12 ಬರುತ್ತೆ. So LCM is LCM of 2, 3 and 4 is 12. ಈ 12 ನೀವೇನ್ ಮಾಡ್ತೀರಾ? ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ 1 into 12/2 will be 1 into 12/2 will be ಎಷ್ಟಾಗುತ್ತೆ? ಎಲ್ಲದಕ್ಕೂ 12 ಇಂದ ಮಲ್ಟಿಪ್ಲೈ ಮಾಡ್ತೀರಾ. 1/3 into 12 again 1/4 into 12 ಮಾಡಿದಾಗ ಏನಾಗುತ್ತೆ? ಯು ಆರ್ ಗೋಯಿಂಗ್ ಟು ಗೆಟ್ ದ ರೇಷಿಯೋ ಇನ್ ಇಂಟೀಜರ್. ಎಷ್ಟಾಗತ್ತೆ ಅವಾಗ? 6:4:3. ನೋಡಿ ಏನ್ ಬಂತು ರೇಷಿಯೋ? 6:4:3 ಅಂತ ಬಂತು. This is what you have to remember in ratio. I hope it's clear. ಎಲ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. This is what you have to remember in ratio and proportion. ಒಂದು ಕ್ವಶನ್ ಸಾಲ್ವ್ ಮಾಡ್ಬಿಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ ದಟ್ ಐ ಮೀನ್ ಒಂದು ಕ್ವಶನ್ ಸಾಲ್ವ್ ಮಾಡಿದೀವಿ ಆಲ್ರೆಡಿ, ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ಬಿಡೋಣ. ಅದನ್ನೇ ಕೂಡ ಇದಲ್ಲಿ ಹಾಕಿದ್ದೀನಿ. ಮುಸ್ಕಾನ್, ಯು ಹ್ಯಾವ್ ಟು ಟೇಕ್ ದ LCM ನಂಬರ್ 2, 3, 4 LCM ತಗೊಳ್ಳಿ. ಪ್ರತಿ ನಂಬರ್ಗೂ 12 ಇಂದ ಮಲ್ಟಿಪ್ಲೈ ಮಾಡಿ. That's it. And there is one more thing you need to remember: partnership. Partnership ಮೇಲೆ questions ಕೂಡ ಬರುತ್ತೆ. ಬಂದಾಗ I just use this definition: profit of A divided by profit of B is equal to time period multiplied by amount invested divided by time period into amount invested by B. Simple: profit of A divided by profit of B is equal to time period of A multiplied by amount invested by A divided by time period of B multiplied by amount invested by B. ಅಷ್ಟೇ ಸಿಂಪಲ್. ಯಾವುದೇ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಟೈಮ್ ಪೀರಿಯಡ್ ಎಷ್ಟಿದೆ ಮಲ್ಟಿಪ್ಲೈಡ್ ಬೈ ಅಮೌಂಟ್ ಇನ್ವೆಸ್ಟೆಡ್ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ಸ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್. ಮೇಲೆ ತುಂಬಾ ಟೈಮ್ ಇದೊಂದು ಕ್ವಶನ್ ಸಾಲ್ವ್ ಮಾಡ್ಬಿಡೋಣ, ದೆನ್ ವಿ ಕ್ಯಾನ್ ವೈಂಡ್ ಅಪ್ ದ ಸೆಷನ್. ಓಕೆ. ಕಿಂಗ್ ಬಾಹುಬಲಿ had ordered the distribution of apples according to the following plan. For every 20 apples the elephant gets, the zebra should get 13 apples and the deer should get 8 apples. Now his servant Katappa is in a fix. Can you help him by telling how much should he give to the elephant if there were 820 apples in total? ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್, ಅದನ್ನೇ ತಗೊಂಡಿದ್ದೀನಿ. ನಾನು ಮಾಡಿರೋದಲ್ಲ ಕಂಟೆಂಟು. ನಾನಾಗಿದ್ದರೆ ಸ್ವಲ್ಪ ಕನ್ನಡ ಫಿಲ್ಮ್ಸ್ ಹೆಸರು ಆಗ್ತಿದೆ. ಎಕ್ಸಾಮ್ಸ್ ಬಂದಿರೋ ಕ್ವಶನ್. ಓಕೆ. 140, 160, 200 and 400. Simple. Apply the basics of ratio and proportion and tell me what is the answers. ಎಸ್, ಸ್ವಲ್ಪ ನಾವು ಕನ್ನಡ ಅಭಿಮಾನ ಜಾಸ್ತಿ ನಮಗೆ. ನೆನ್ನೆ ಕೂಡ ಎಲ್ಲ ಫುಲ್ಲು ಎಲ್ಲ ನಮ್ಮ ಕನ್ನಡದವರು ರೊಚ್ಕೆದ್ದು ಬಿಟ್ಟಿದ್ರಲ್ಲ. ಏನಂತ ಅಂದ್ರೆ ಅದೇ ಗೂಗಲಲ್ಲಿ ಯಾರೋ ಬೇರೆಯವರು ಮಾಡಿದ್ದು, ಗೂಗಲ್ ಅವ್ರಿಗೆ ಯಾವುದೇ ಪೇಜಲ್ಲಿ ಇದ್ರು ಗೊತ್ತಾಗಲ್ಲ ಗೂಗಲ್ ಅವ್ರಿಗೆ. ಸೊ ಅದು ಬರ್ತಿತ್ತು, ಎಲ್ಲರೂ ಕೂಡ ರಿಪೋರ್ಟ್ ಮಾಡಿದ್ದೀರಾ. ಜೆ ನೀವು ಹೇಳಬೇಕು ಅದು. ವೇರ್ ಈಸ್ ಯುವರ್ ಗರ್ಲ್, ಯಾರು ಹೇಳ್ತಿದ್ರು ಅವರು. Yes. Off the topic. Yes. What's the answer for this question?
Good. Srivatsa, Sudarshan, Ramya, Santosh. Good. Simple. Starting ಹೇಳದ್ನಲ್ಲ, divide total unit by total ratio unit. You are going to get the value of one ratio unit. Easy answer. Yes, Hitesh. Devasen. JJ confuse ಆಗ್ಬಿಟ್ಟವ್ರೆ, ಬೇರೆ ಫಿಲಮ್ ಅದಕ್ಕೆ ಹಾಕ್ತಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. Yes, 400. Option D, 400 is the correct answer. Let's see how it is 400. As I told you, ratio of distribution is at 20:13:8. ನೀವೇನ್ ಮಾಡಬೇಕು, ಟೋಟಲ್ ಯೂನಿಟ್ is 800, 820. I'm sorry, 820. 820 ನೀವೇನ್ ಮಾಡ್ತೀರಾ, ಟೋಟಲ್ ರೇಷಿಯೋ ಯೂನಿಟ್ ಇಂದ ಡಿವೈಡ್ ಮಾಡ್ತೀರಾ. ದಟ್ ಈಸ್ by 20 plus 13 plus 8. You are going to get the answer as option D, 400. So illige we'll wind up the session. Here. ಇಲ್ಲಿಗೆ ನಿಲ್ಲಿಸೋಣ ಇವತ್ತಿನ ಕ್ಲಾಸ್ನ. ಪರ್ಸೆಂಟೇಜ್ ಆಯಿತು, ರೇಷಿಯೋ ಪ್ರಪೋರ್ಷನ್ ಸ್ವಲ್ಪ ಮಾಡಿಸಿದ್ದೀನಿ, ಅದನ್ನು ಕೂಡ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಕ್ವಶನ್ಸ್ ಇದೇ ತರ ಇರುತ್ತೆ. ಈ ಬೇಸಿಕ್ಸ್ ಇಟ್ಕೊಂಡು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ಪ್ರಾಕ್ಟೀಸ್ ಮಾಡಿ, ಯು ಕ್ಯಾನ್ ಈಸಿಲಿ ಗೆಟ್ ದ ಆನ್ಸರ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ಕ್ಲರಿಕಲ್ ಎಕ್ಸಾಮ್ ಅಥವಾ PO ಲೆವೆಲ್ ಎಕ್ಸಾಮ್ ಯಾರಾದ್ರೂ ಇವಾಗ ಸ್ಟಾರ್ಟ್ ಮಾಡ್ತಾರೆ, ಕ್ಲರಿಕಲ್ ಇಂದ ಸ್ಟಾರ್ಟ್ ಮಾಡಿ. ಪ್ರಿಲಿಮ್ಸ್ ಅಲ್ಲಿ ಮಿಸಲಿನಿಯಸ್ನ ಅಟೆಂಡ್ ಮಾಡಕ್ ಹೋಗ್ಬೇಡಿ, ಪರ್ಸೆಂಟೇಜ್, ರೇಷಿಯೋ ಪ್ರಪೋರ್ಷನ್ ಇವೆಲ್ಲ ಅಟೆಂಡ್ ಮಾಡಕ್ ಹೋಗ್ಬೇಡಿ. ವೇಸ್ಟ್ ಆಫ್ ಟೈಮ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಯಾವ್ಯಾವ ಟಾಪಿಕ್ಸ್ ಹೇಳಿದ್ರು ಅದನ್ನ ಮಾತ್ರ ಅಟೆಂಡ್ ಮಾಡಿ, ಸೊ ದಟ್ ಯು ಕ್ಯಾನ್ ಕ್ಲಿಯರ್ ಈಸಿಲಿ. ಓಕೆ, ನೇಹ ಕ್ವಶನ್ಸ್ ಬೇಡ, ಗೂಗಲ್ ಮಾಡಿ ನೇಹ, ಈಸಿಯಾಗಿ ಸಿಗ್ತದೆ ಕ್ವಶನ್ಸ್ ಎಲ್ಲ. ಏನೋ ಐ ಮೀನ್ ಇವಾಗೆಲ್ಲ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಇದೆ ಅಲ್ಲ, ಜಸ್ಟ್ ಗೂಗಲ್ ದಿ ಕ್ವಶನ್ಸ್, ಯು ಗೆಟ್ ದ ಆನ್ಸರ್ ಈಸಿಲಿ. ಓಕೆ, ಸೊ ವಿಲ್ ವೈಂಡ್ ಅಪ್ ದ ಸೆಷನ್ ಇಯರ್. ದಯವಿಟ್ಟು ನಿಮ್ಮ ಇವತ್ತಿನ ಕ್ಲಾಸ್ ಫೀಡ್ಬ್ಯಾಕ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿ. ಇವತ್ತಿನ ಓಕೆ, ಒಂದು ಕ್ವಶನ್ ಕೊಟ್ಟಿರ್ತೀನಿ, ಮಾಡಿ ಕೇಳ್ತಿದ್ದೀರಾ. ಈ ಕ್ವಶನ್ ತಗೊಂಡು ಪ್ಲೀಸ್ ಯು ಕ್ಯಾನ್ ಆನ್ಸರ್ ಇಟ್ ಇನ್ ಯುವರ್ ಇನ್ ದ ಟೆಲಿಗ್ರಾಮ್ ಗ್ರೂಪಲ್ಲಿ ಆನ್ಸರ್ ಮಾಡ್ಬೋದು. ದಯವಿಟ್ಟು ಯಾರಾದರೂ ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ಇದನ್ನ ಸಾಲ್ವ್ ಮಾಡಿ. ಓಕೆ, ಧೀರಜ್ ವೆಂಟ್ ಟು ಅ ಕೂಲ್ ಕಾರ್ನರ್. He gave the shopkeeper a ₹10 note and asked for a Coke costing ₹5. The shopkeeper returned the change to him in the denomination of 1 rupee, 50 paise and 25 paise respectively. What could be the ratio of number of coins? 1 rupee, 50 paise and 25 paise respectively. Okay, thank you everyone. We'll meet again in the coming week. ತಿರ್ಗಾ ಮುಂದಿನ ವಾರ ಸಿಗೋಣ. ಇವತ್ತಿನ ಕ್ಲಾಸ್ ಫೀಡ್ಬ್ಯಾಕ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿ. ಓಕೆ, ಈ ಕ್ವಶನ್ ಆನ್ಸರ್ನ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ವಿತ್ ಫೀಡ್ಬ್ಯಾಕ್ ಮೊದಲು ಆನ್ಸರ್ ಮಾಡಿ, ಆನ್ಸರ್ ಜೊತೆ ಫೀಡ್ಬ್ಯಾಕ್ ಹಾಕಿ. ವಿಲ್ ವೈಂಡ್ ಅಪ್ ದ ಸೆಷನ್ ಟುಡೇ. ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಎವ್ರಿ ಒನ್.